ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯಃ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಷಷ್ಠಿ ಜೂನ್ ತಿಂಗಳ 1ನೇ ತಾರೀಕಿನ 2RRR ನಿಲಯದ ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ಇವತ್ತಿನ ನಮ್ಮ ನೇರ ಪ್ರಸಾರ 2RRR ನಿಲಯದ ಹೆನ್ಲಿ ಸ್ಟುಡಿಯೋಯಿಂದ ಮೂಡಿ ಬರ್ತಾ ಇದೆ. ನಿಮಗೆಲ್ಲರಿಗೂ ತಿಳಿದಂತೆ ನಮ್ಮ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರತಿ ಭಾನುವಾರ 1-2 2RRR ಕ್ಷೇತ್ರದ 88.5 FM ತರಾಂಗಾಂತರದಲ್ಲಿ, ಅಂತರ್ಜಾಲದಲ್ಲಿ ಟ್ಯೂನ್ಇನ್ ರೇಡಿಯೋ.com ಹಾಗೂ ನಿಮ್ಮ ಮೊಬೈಲ್ ಫೋನ್ ಟ್ಯಾಬ್ಲೆಟ್ಗಳಲ್ಲಿ ಸಿಂಪಲ್ ರೇಡಿಯೋ ಅಂತ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ನಮ್ಮ ಕಾರ್ಯಕ್ರಮನ ನೀವು ಕೇಳಬಹುದು. ಅಲ್ಲದೆ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಸಿಡ್ನಿ ಕನ್ನಡವಾಣಿ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಮ್ಮ ಕಾರ್ಯಕ್ರಮದ ರೆಕಾರ್ಡಿಂಗ್ನ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಬಿಡುವಾದಾಗ ನಮ್ಮ ಕಾರ್ಯಕ್ರಮನ ಕೇಳಬಹುದು. ನಮಗೆ ನಿಮ್ಮ ಅಭಿಪ್ರಾಯ, ಸಲಹೆ, ಅನಿಸಿಕೆ ಹಾಗೂ ಟೀಕೆ ಬಹಳನೇ ಅಗತ್ಯ ಹಾಗೂ ನಮ್ಮ ಕಾರ್ಯಕ್ರಮದ ಬೆಳವಣಿಗೆಗೆ ಅಗತ್ಯ ಕೂಡ. ನೀವು ಸಿಡ್ನಿಯಿಂದ 98162777, ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 0298162777 ಹಾಗೂ ಪ್ರಪಂಚದಾದ್ಯಂತ +61298162777ಗೆ ಕರೆ ಮಾಡಿ ನಮ್ಮ ಜೊತೆ ನೀವು ಮಾತಾಡ್ಬೋದು. ಅಲ್ಲದೆ ನಮ್ಮ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲ್ ಪೇಜ್ಗಳಿಗೆ ಹೋದರೆ ಅಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ದಕ್ಷಿಣಾಮೂರ್ತಿಯವರಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀ ದಕ್ಷಿಣಾಮೂರ್ತಿಯವರು ನಮ್ಮ ಕನ್ನಡ ಸಮುದಾಯದ ನಾಯಕ. ಜೀವನದಲ್ಲಿ ಅವರಿಗೆ ಬಹಳನೇ ಆಸಕ್ತಿ. ಇನ್ವೆಸ್ಟ್ಮೆಂಟ್ಸು, ರಿಯಲ್ ಎಸ್ಟೇಟು, ಶೇರ್ಸು, SMSF, ಪೇಂಟಿಂಗು ಅಂತ ಬಹಳ ಕೋರ್ಸ್ಗಳು ಇದೆಲ್ಲ ಮಾಡ್ತಾರೆ. ಪ್ರಪಂಚನಂತೂ ಸುತ್ತಾನೇ ಇರ್ತಾರೆ ಅವರು. ಹಾಗೂ ಅವ್ರಿಗೆ ನನಗೆ ಒಂದು ವೆರಿ ವೆರಿ ಕಾಮನ್ ಇದು ಎಲಿಮೆಂಟ್ ಇದೆ. ಅವ್ರಿಗೂ ಅಷ್ಟೇ ವಾಹನಗಳು ಅಂದರೆ ಬಹಳನೇ ಆಸಕ್ತಿ. ನಮಸ್ಕಾರ ಮೂರ್ತಿ, ನಿಮಗೆ ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಹೇಶ್, ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಮೂರ್ತಿಯವರೇ, ನಾವು ಕಳೆದ ಕೆಲವು ವಾರಗಳಿಂದ ಬೆಂಗಳೂರಿನ ಆ ದಿನಗಳ ಬಗ್ಗೆ ಮಾತಾಡ್ತಿದ್ವಿ. ಇವತ್ತು ಕನ್ನಡ ಗಾದೆಗಳು ಏನಾಗಿದೆ ಅಂದರೆ, ಬೆಂಗಳೂರಲ್ಲಿ ಇಲ್ಲ ನಾವು ಕರ್ನಾಟಕಕ್ಕೆ ಹೋದರೆ ಗಾದೆಗಳು ತುಂಬಾ ಉಪಯೋಗಿಸ್ತೀವಿ. ಆದರೆ ಇಲ್ಲಿ ಸಿಡ್ನಿಲಿ ಇಲ್ಲ ಹೊರದೇಶಗಳಲ್ಲಿ ಗಾದೆಗಳು ಅಷ್ಟೊಂದು ಉಪಯೋಗಿಸಿಲ್ಲ. ಹಾಗಾಗಿ ಕನ್ನಡದ ಗಾದೆಗಳು ಹಾಗೂ ನೀವು ಬಂದಿದ್ದೀರಾ, ಹಾಗಾಗಿ ಬೆಂಗಳೂರಿನ ಆ ದಿನಗಳ ವಾಹನಗಳ ಬಗ್ಗೆ ಇವತ್ತು ಮಾತಾಡೋಣ. ನನಗೆ ಗೊತ್ತು ನೀವು ಫೈನಾನ್ಸಸ್ಸು, ಇನ್ವೆಸ್ಟ್ಮೆಂಟು, ರಿಯಲ್ ಎಸ್ಟೇಟು, SMSF ಅದ್ರ ಬಗ್ಗೆ ಎಲ್ಲ ಇನ್ನೊಂದು ಕಾನ್ವರ್ಸೇಷನ್ ಮಾಡಬೇಕು ಅಂತ. ಸೊ ಮುಂದಿನ ವಾರ ಇಲ್ಲ ಅದಾದ ವಾರ 15ನೇ ತಾರೀಕು ಇನ್ನೊಂದು ವಿಶೇಷ ಸಂದರ್ಶನ ನಿಮ್ಮ ಜೊತೆ ಮಾಡ್ತೀನಿ. ಖಂಡಿತ, ಥ್ಯಾಂಕ್ ಯು. ಹೀಗೆ ಹೇಳ್ತಾ, ಕನ್ನಡ ಸಾಹಿತ್ಯ ಲೋಕದಲ್ಲಿ HSV ಎಂದರೆ ಜನಪ್ರಿಯವಾಗಿರುವ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ, ಪ್ರಮುಖ ಕವಿ, ನಾಟಕಕಾರ, ವಿಮರ್ಶಕ ಮತ್ತು ಪ್ರಾಧ್ಯಾಪಕ ಕೂಡ. ಡಾಕ್ಟರ್ HSV ಅವರು ಮೇ 30ನೇ ತಾರೀಕು 2025 ಮುಂಜಾನೆ ತಮ್ಮ 80ನೇ ವಯಸ್ಸಿನಲ್ಲಿ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರಾದ ಡಾಕ್ಟರ್ HSV 100ಕ್ಕೆ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಕಾವ್ಯ, ಕಾದಂಬರಿ, ನಾಟಕಗಳು. ಇದಲ್ಲದೆ ಡಾಕ್ಟರ್ HSV ಅವರು ಕನ್ನಡ ಸಿನಿಮಾ, ದೂರದರ್ಶನದಲ್ಲಿ ಜನಪ್ರಿಯ ಹಾಡುಗಳು ಹಾಗೂ ಸಂಭಾಷಣೆಗಳನ್ನು ಕೂಡ ಬರೆದಿದ್ದಾರೆ. ಡಾಕ್ಟರ್ HSV ಅವರ ನಿಧನ ನಮ್ಮ ಕನ್ನಡಕ್ಕೆ ತುಂಬಲಾಗದ ಒಂದು ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ.
ಸೊ ಒಂದು ಗಾದೆ ನನಗೆ ನೆನಪಾಗ್ತಿದೆ ಮೂರ್ತಿಯವರೇ, ಆಡಿದ ಮಾತು ಮತ್ತು ಬಿಟ್ಟ ಬಾಣ ಎರಡೂ ಒಂದೇ ಅಂದ್ಬಿಟ್ಟು. ಹೌದು, ನಿಮ್ಗೆ ಯಾವ್ದಾದ್ರು ಜ್ಞಾಪಕ ಬರುತ್ತಾ? ನನಗೆ ತುಂಬ ಬರುತ್ತೆ, ಬಟ್ ಈಗ ಸದ್ಯಕ್ಕೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಒಂದು ಜ್ಞಾಪಕ ಬರುತ್ತೆ. ಕರೆಕ್ಟ್. ಸೊ ನಾವು ಯಾವ ಗಾದೆಗಳ ಬಗ್ಗೆ ಮಾತಾಡ್ತಿದ್ದೀರಾ, ಯಾವುದ್ರ ಬಗ್ಗೆ ಮಾತಾಡ್ತೀರಾ ಅಂತ ನೀವು ಆಗಲೇ ಊಹೆ ಮಾಡಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಕಮಲ ಹಾಸನ್ರವರ ವಿವಾದ, ಈ ಗಾದೆ ಸೂಕ್ತ ಅನಿಸುತ್ತೆ. ಆಮೇಲೆ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ಈಗಿಲ್ಲ ಅಂದರೆ ಮುಂದೆ ಅಂತೂ ನೀರು ಖಂಡಿತ ಕುಡಿಬೇಕು. ಯಾರಿಗೇ ಆಗಲಿ ಅವರ ಮಾತೃಭಾಷೆ ಅಂದರೆ ಅವರಿಗೆ ಒಂದು ಗೌರವ ಅಲ್ವಾ? ಅದೊಂದೇ ಅಲ್ಲ, ಇವಾಗ ಕನ್ನಡ ಭಾಷೆ ಬಗ್ಗೆ ಯಾರೇ ಆಗಲಿ ಏನಾರೋ ಹೇಳಿದ್ರೇನು ಅವರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬೀಳುತ್ತೆ. ಹೀಗೆ ಹೇಳ್ತಾ ಒಂದು ಅಣ್ಣವ್ರದ್ದೊಂದು ಹಾಡು ಜ್ಞಾಪಕ ಬರುತ್ತೆ, ಅದನ್ನು ಈಗ ಕೇಳೋಣ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುತ್ತಿನ ಕರು, ಕನ್ನಡತನವಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀ ಮೆಟ್ಟುವ ನೆಲ ಅದ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮೆಟ್ಟುವ ನೆಲ ಅದ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಪಂಪನ ನೋದುವ ನಿನ್ನ ಒಂದು ದೂರವಾಣಿ ಕರೆ ಬರ್ತಾ ಇದೆ, ಈಗ ಮಾತಾಡೋಣ. ಹಲೋ, ನಮಸ್ಕಾರ ಶ್ರೀಮತಿ ಗೀತಾ ಗೋಪಿನಾಥ್ ಅವರೇ. ನಮಸ್ಕಾರ ಮಹೇಶ್ ರಾವ್, ಮತ್ತು ನಮಸ್ಕಾರ ಎಲ್ಲ ಕನ್ನಡ ಬಾಂಧವರಿಗೆ. ನಮ್ಮ ಮುಂಬರುವ ಕಾರ್ಯಕ್ರಮದ ವಿಷಯ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದೀನಿ ಮಹೇಶ್ ಅವರೇ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಿಡ್ನಿ ಕನ್ನಡ ಸಂಘ ಕರ್ನಾಟಕದಿಂದ ಕಲಾವಿದರನ್ನು ಕರೆಸಿ ಅವರ ಕಾರ್ಯಕ್ರಮನ ಏರ್ಪಡಿಸ್ತಾ ಇದ್ದೀವಿ. ಅದು ಜೂನ್ 21 ಶನಿವಾರ ಸಂಗೀತ ಮತ್ತು ಹಾಸ್ಯ ಸಂಜೆ ಕಾರ್ಯಕ್ರಮ. ಇದು 6 ಗಂಟೆಗೆ ಕರೆಕ್ಟ್ ಆಗಿ ಶುರು ಆಗುತ್ತೆ. ಇದು ನಡೀತಾ ಇರೋದು ಬಿ ಕ್ರಾಫ್ಟ್ ಕಮ್ಯುನಿಟಿ ಸೆಂಟರ್ ಅಲ್ಲಿ. ಸರಿ. ಆಮೇಲೆ ಈ ಸಲ ಬರ್ತಾ ಇರೋ ಕಲಾವಿದರು ಕನ್ನಡ ಚಲನಚಿತ್ರದ ಹಿನ್ನೆಲೆ ಗಾಯಕಿ ಐಶ್ವರ್ಯ ರಂಗರಾಜನ್. ನೀವು ಇವ್ರ ಹಾಡು ಎಲ್ಲಾರು ಕೇಳಿರ್ಬೋದು, ಯಾಕಂದ್ರೆ ಇವರು ಸರಿಗಮಪ ಫೈನಲ್ಸ್ ಅಲ್ಲಿ ಆಗಿದ್ರು. ಹೌದು, ಬಹಳ ಚೆನ್ನಾಗಿ ಹಾಡು ಹೇಳ್ತಾರೆ. ಆಮೇಲೆ ಮಗಳು ಜಾನಕಿ ನೋಡಿದವ್ರು ಕೂಡ ನೋಡಿರ್ಬೋದು, ಅವ್ರ ಆಕ್ಟಿಂಗ್ ಅಲ್ಲೂ ಇನ್ವಾಲ್ವ್ ಆಗಿದ್ದಾರೆ. ಹೌದು. ಆಮೇಲೆ ಮತ್ತೊಬ್ಬ ಕಲಾವಿದರು ಸ್ಟ್ಯಾಂಡ್ ಅಪ್ ಕಮಿಡಿಯನ್ನು, ಅವ್ರ ಹೆಸರು ವಿನಾಯಕ ಕುಲಕರ್ಣಿ ಅಂತ. ಓಕೆ, ಶ್ರೀ ವಿನಾಯಕ ಕುಲಕರ್ಣಿ. ಶ್ರೀ ವಿನಾಯಕ ಕುಲಕರ್ಣಿ. ಇದು ಐಶ್ವರ್ಯ ರಂಗರಾಜನ್ ಮತ್ತು ವಿನಾಯಕ್ ಕುಲಕರ್ಣಿ ಅವರು ಇಬ್ರು ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ, ಮನರಂಜನೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಈ ಕಾರ್ಯಕ್ರಮನ ಮನರಂಜನೆನ ಎಂಜಾಯ್ ಮಾಡ್ಬೇಕು ಅಂತ ಕೇಳ್ಕೊತೀವಿ. ಇದು ಆಮೇಲೆ ಪ್ರವೇಶ ದರ ಇನ್ನೊಂದ್ಸಲ ಹೇಳ್ಬಿಡ್ಲಾ ಎಲ್ಲಿ ಅಂತ, ಅಥವಾ ಆಮೇಲೆ ಹೇಳ್ತಾ? ಆಮೇಲೆ ಹೇಳಿ.
ಓಕೆ. ಪ್ರವೇಶ ದರ $30 ಒಬ್ರಿಗೆ. 12 ವರ್ಷದ ಕೆಳಪಟ್ಟ ಮಕ್ಕಳಿಗೆ ಫ್ರೀ ಎಂಟ್ರಿ ಇದೆ. ಪ್ರವೇಶ ಉಚಿತ. ಆಮೇಲೆ ಇದನ್ನೆಲ್ಲ ಟಿಕೆಟ್ ಅನ್ನ ಆನ್ಲೈನ್ ಹೋಗಿ ಬುಕ್ ಮಾಡಬಹುದು. www.kannada.org.au ಅದ್ರಲ್ಲಿ ಹೋದ್ರೆ ನಿಮ್ಗೆ ಬುಕ್ಕಿಂಗ್ ಇದು ಸಿಗುತ್ತೆ. ಅದು QR ಕೋಡ್ ಕೂಡ ಇದೆ ಅನ್ಸುತ್ತೆ ಅಲ್ವಾ? ಕರೆಕ್ಟ್, ನೀವು ಹೇಳ್ತಾ ಇರೋದು. QR ಕೋಡ್ ಕೂಡ ಇದೆ. ಅದು ಸ್ಕ್ಯಾನ್ ಮಾಡಿದ್ರು ನೀವು ಪೋರ್ಟಲ್ಗೆ ಹೋಗಿ ಟಿಕೆಟ್ ಬುಕ್ ಮಾಡ್ಕೋಬಹುದು. ಅದೇ ಬಿ ಕ್ರಾಫ್ಟ್ ಸ್ಟೇಷನ್ ಅಂದರೆ ಟ್ರೈನ್ ಫೆಸಿಲಿಟೀಸು ಬಹಳನೇ ಇದೆ. ನೀವು ಮೆಟ್ರೋ ತಗೊಂಡು ಎಪ್ಪಿಗೆ ಬಂದು ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್, ಅಲ್ಲಿಂದ ಒಂದು ಟ್ರೈನ್ ತಗೊಂಡ್ರೆ ಎಲ್ಲ ಆಗುತ್ತೆ. ಹೌದು ಹೌದು. ನಾವು ಆದಷ್ಟು ಮಟ್ಟಿಗೆ ಟ್ರೈನ್ ಹತ್ರ ಇರೋ ಹಾಲ್ಗಳನ್ನು ಬುಕ್ ಮಾಡ್ತೀವಿ. ಸೊ ಇದು ಕೂಡ ಈಸಿಯಾಗಿ ಆಕ್ಸೆಸ್ ಆಗ್ಬೋದು, ಬರ್ಬೋದು. ಸೊ ಎಲ್ಲ ನಮ್ಮ ಕನ್ನಡಿಗರಲ್ಲಿ ಮನವಿ, ಎಲ್ಲರಿಗೂ ಮನವಿ, ಖಂಡಿತ ಬನ್ನಿ, ಪ್ರೋಗ್ರಾಮ್ ಎಂಜಾಯ್ ಮಾಡಿ ಅಂತ. ಆಮೇಲೆ ಇದ್ರ ಜೊತೆಗೆ ಸ್ನಾಕ್ಸ್ ಮತ್ತೆ ಡಿನ್ನರ್ ಪ್ಯಾಕ್ಸ್ ಕೂಡ ಮಾರಾಟ ಮಾಡಲಾಗುತ್ತೆ ಸೂಕ್ತ ಬೆಲೆಯಲ್ಲಿ. ಸ್ನಾಕ್ಸ್ ಬಂದು 6 ಗಂಟೆಗೆ ಮುಂಚೆ ಇರುತ್ತೆ. ಸೊ ನೀವು ಸ್ವಲ್ಪ ಬೇಗ ಬಂದ್ರೆ ರುಚಿ ರುಚಿಯಾದ ಸ್ನಾಕ್ಸ್ ತಗೊಂಡು ಎಂಜಾಯ್ ಮಾಡ್ಬೋದು. ಕಾಫಿ ಟೀನೂ ಇರುತ್ತಾ? ಕಾಫಿ ಟೀನೂ ಇರುತ್ತೆ, ಈ ಚಳಿಗಾಲಕ್ಕೆ ಬೇಕು. ಖಂಡಿತ ಬೇಕು. ಆಮೇಲೆ ಡಿನ್ನರ್ ಬ್ರೇಕ್ ನಲ್ಲಿ ಡಿನ್ನರ್ ಪ್ಯಾಕ್ಸ್ ಪ್ರತಿ ಸಲದಾಗೆ ಅದನ್ನ ಮಾರಾಟ ಮಾಡಲಾಗುತ್ತೆ. ಸೊ ಇದು ಕೂಡ ಇನ್ನೊಂದು ಅಡಿಷನಲ್ ಇದು. ಸೊ ಖಂಡಿತ ಬನ್ನಿ. ಇನ್ನೊಂದ್ಸಲ ಇದೆಲ್ಲ ಹೇಳ್ಬಿಡ್ಲಾ? ನಾನು ಒಂದು ಸ್ವಲ್ಪ ನೋಟ್ಸ್ ತಗೊಂಡಿದ್ದೀನಿ, ನಾ ಹೇಳ. ಜೂನ್ ತಿಂಗಳ 21ನೇ ತಾರೀಕು ಶನಿವಾರ 6 ಗಂಟೆಗೆ ಶುರುವಾಗುತ್ತೆ. ಬಿ ಕ್ರಾಫ್ಟ್ ಕಮ್ಯುನಿಟಿ ಸೆಂಟರಲ್ಲಿ ಕುಮಾರಿ ಐಶ್ವರ್ಯ ರಂಗರಾಜನ್ ಹಾಗೂ ಶ್ರೀ ವಿನಾಯಕ ಕುಲಕರ್ಣಿ ಅವರು. ಐಶ್ವರ್ಯ ರಂಗರಾಜನ್ ಅವರು ಹಾಡು ಸರಿಗಮಪ ಫೈನಲಿಸ್ಟು, ಮಗಳು ಜಾನಕಿಲ್ ಕೂಡ ಅವರು ಪಾತ್ರ ಮಾಡಿದರು. ಶ್ರೀ ವಿನಾಯಕ ಕುಲಕರ್ಣಿ ಸ್ಟ್ಯಾಂಡಪ್ ಕಮಿಡಿಯನ್ನು. ಪ್ರವೇಶ ದರ $30. 12 ವರ್ಷದೊಳಗಿನ ಮಕ್ಕಳಿಗೆ ಪ್ರವೇಶ ಉಚಿತ. ಸ್ನ್ಯಾಕ್ಸ್ ಡಿನ್ನರ್ ಕೂಡ ಇದೆ, ಬಟ್ ಅದನ್ನು ಖರೀದಿ ಮಾಡಬೇಕು. ಬುಕ್ಕಿಂಗ್ ಮಾಡೋಕ್ಕೆ QR ಕೋಡ್ ಇದೆ, ಇಲ್ಲಾಂದರೆ ಅದು www.kannada.org.au ಹೋದರೆ ಅಲ್ಲಿ ಟಿಕೆಟ್ನ ಖರೀದಿ ಮಾಡ್ಬೋದು. ಟ್ರೈನ್ ಫೆಸಿಲಿಟೀಸ್ ಕೂಡ ಇದೆ. ಖಂಡಿತ ಬನ್ನಿ, ಎಂಜಾಯ್ ಮಾಡಿ. ಹೌದು ಹೌದು. ಎಲ್ಲ ಕನ್ನಡಿಗರಿಗೂ ಆದರದ ಸ್ವಾಗತ. ದಯವಿಟ್ಟು ಬಂದು ಎಂಜಾಯ್ ಮಾಡಿ. ನಿಮ್ಮನ್ನು ನೋಡಕ್ಕೆ ನಮ್ಮ ಕಲಾವಿದರುಗಳು ಕಾಯ್ತಾ ಇದ್ದಾರೆ. ಸೊ ಇಟ್ ವಿಲ್ ಬಿ ಎ ವೆರಿ ಎಂಟರ್ಟೈನಿಂಗ್ ಪ್ರೋಗ್ರಾಮ್. ಖಂಡಿತ ಬನ್ನಿ. ಖಂಡಿತ ಮೇಡಮ್. ಹಾಗೆ ಇವತ್ತು ನಾವು ಕನ್ನಡ ಗಾದೆಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಿಮಗೆ ಹತ್ತಿರವಾಗಿರೋದೋ ಇಲ್ಲ ಉಪಯೋಗಿಸ್ತಾ ಇರೋದೋ ಇಲ್ಲ ಇತ್ತೀಚೆಗೆ ಕೇಳಿರುವ ಗಾದೆಗಳು ಯಾವ್ದಾದ್ರು ಇದೆಯಾ? ಓ ಖಂಡಿತ. ಗಾದೆಗಳು ನಮ್ಗೆ ಬೆಳೆಸಿರೋದು ಗಾದೆಗಳ ಜೊತೆನೆ. ನಮ್ ತಾಯಿಯಂತೂ ಮಾತಿಗೂ ಒಂದೊಂದು ಗಾದೆ ಹೇಳೋರು. ಮೊದಲನೇದಾಗಿ ನೋಡಿ, ಗಾದೆಗೆ ಒಂದ್ ಗಾದೆ ಇದೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ. ಯಾಕಂದ್ರೆ ನಮ್ ತಾಯಿ ಹೇಳೋರು, ಗಾದೆ ಬಂದಿರೋದು ಜೀವನದ ಅನುಭವದಿಂದ. ಏನೇನು ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವೋ ಅದ್ರ ಮೇಲೆ ಗಾದೆಗಳು ಮಾಡಿರ್ತಾರೆ ಅಂತ. ಅದೇನೋ ನಿಜಾನೇ. ಆಮೇಲೆ ಇನ್ನೊಂದು ಅದೇ ಜ್ಞಾಪಕ ಬರ್ತಾ ಇರೋದು, ಅದು ಈಗಿನ ಕಾಲಕ್ಕೂ ಅನ್ವಯಿಸುತ್ತೆ, ಯಾವಾಗಿನ ಕಾಲಕ್ಕೂ ಅನ್ವಯಿಸುತ್ತೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಅಂದ್ರೆ ಸುಮ್ನೆ ಡೋಂಟ್ ಗೋ ಬಿಯಾಂಡ್ ಯುವರ್ ಮೀನ್ಸ್. ಯಾಕಂದ್ರೆ ಎಷ್ಟು ಆದಾಯ ಇದೆಯೋ ಅಷ್ಟು ಖರ್ಚು ಮಾಡು, ಸುಮ್ನೆ ಜಾಸ್ತಿ ಖರ್ಚು ಮಾಡಿ ತೊಂದರೆ ಹಾಕೋಬೇಡ ಅಂತ. ಅದು ಬಹಳನೇ ಮುಖ್ಯ ಅನ್ಸುತ್ತೆ. ಅದು ಈಗ ಬೆಂಗಳೂರಲ್ಲಿ ಇಲ್ಲ ಇಂಡಿಯಾದಲ್ಲಿ ನೋಡಿದ್ರೆ ಈಗಿನ ಜನ್ರೇಷನ್ EMI ಜನ್ರೇಷನ್ ಅಂತ ಕರಿಬೋದೇನೋ ಅವ್ರನ್ನ. ಬರೀ EMIಗಳು ಕಟ್ಕೊಂಡೇ ಇರ್ತಾರೆ. ಹೌದು ಹೌದು. ಬೇರೆ ಯಾವ ತರ ಎಂಜಾಯ್ಮೆಂಟ್ ಮಾಡಕ್ಕೂ ಭಯ ಆಗತ್ತೆ. ಅಷ್ಟೊಂದು ಸ್ಪೆಂಡ್ ಬಿಯಾಂಡ್ ಅವರ್ ಮೀನ್ಸ್. ಆಮೇಲೆ ಕಷ್ಟ, ಇಟ್ಸ್ ನಾಟ್ ಈಸಿ ಟು ಮ್ಯಾನೇಜ್ ಲೇಟರ್. ಖಂಡಿತ. ಆಮೇಲೆ ಇನ್ನೊಂದು ಗಾದೆ ಬರ್ತಾ ಇದೆ, ಟೈಮ್ ಇದೆಯಾ? ಹೇಳಿ. ಖಂಡಿತ. ಇದು ಹಾಡ್ತಾ ಹಾಡ್ತಾ ರಾಗ, ನರಳ್ತಾ ನರಳ್ತಾ ರೋಗ ಅಂತ ಕೇಳಿರ್ಬೇಕು. ಇದೇನಂದ್ರೆ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಎನರ್ಜಿ ಇದು. ಆ ತರಾನು ತಗೋಬಹುದು. ಇಲ್ಲ ಅಂದ್ರೆ ಆಕ್ಚುಲ್ ಮೀನಿಂಗ್ ಏನಂದ್ರೆ, ಯಾರಾದ್ರೂ ಗಾಯಕರಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೇನೆ, ಅವ್ರ ಅಭ್ಯಾಸ ಮಾಡ್ತಾ ಇದ್ರೇನೆ ಅವ್ರಿಗೆ ರಾಗ ಇದು ಇದಾಗೋದು, ಚೆನ್ನಾಗಿ ಬರೋದು.
ಅದೇ ಯಾರಿಗಾದ್ರೂ ಕಾಯಿಲೆ ಇದ್ರು ಏನೋ ಒಂದ್ ಸಣ್ಣದಿದ್ರು ಕೆಲವ್ರು ಹೇಳ್ಕೊಳ್ತಾನೆ ಇರ್ತಾರೆ ಹಿಂಗಾಯ್ತು ಹಂಗಾಯ್ತು ಅಂತ ಅದೇನಾಗುತ್ತೆ ಅಂದ್ರೆ ಅದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿ ಅವ್ರಿಗೂ ಕಷ್ಟ ಆಗತ್ತೆ, ಕೇಳ್ತಾ ಇರೋರ್ಗೂ ಕಷ್ಟ ಆಗುತ್ತೆ. ಆ ತರ ಅಂತ ನಾನು ಅನಲೈಸ್ ಮಾಡ್ಕೊಂಡೆ. ನೀವು ಹಾಡು ಅಂದಾಗ ನನಗೊಂದು ಜ್ಞಾಪಕ ಬರುತ್ತೆ. ಈಗೊಂದು 15-16 ತಿಂಗಳ ಹಿಂದೆ ಅವ್ರು ರಾಹುಲ್ ವೆಲ್ಲ ಅವ್ರು ಬಂದಿದ್ರು. ಅವ್ರ ತಂದೆ ಅದೇ ಹೇಳ್ತಿದ್ರು, ಒಂದು ದಿನ ನೀನು ಹಾಡಲಿಲ್ಲ ಅಂದರೆ ನಿನಗೂ ಗೊತ್ತಾಗತ್ತೆ, ಒಂದು ವಾರ ನೀನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನಿನ್ನ ಟೀಚರ್ಗೆ ಗೊತ್ತಾಗತ್ತೆ, ಒಂದು ತಿಂಗಳು ನೀನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಊರವ್ರಿಗೆಲ್ಲ ಗೊತ್ತಾಗತ್ತೆ ಅಂತ. ಸೊ ಎಷ್ಟು ಒಳ್ಳೆ ಮಾತು ನೋಡಿ. ಖಂಡಿತ ಅದು ಸಂಗೀತದ ವಿಷಯದಲ್ಲಂತೂ ಖಂಡಿತ ನಿಜ. ಹಾಗೆ ಇನ್ನೊಬ್ರು ಕಾಯಿಲೆ ಅಥವಾ ನಮ್ ಕಾಯಿಲೆನೆ ನಾವ್ ಹೇಳ್ಕೊಳ್ತಾರೆ, ನಮ್ಗೆ ಒಂಥರ ಡೌನ್ ಫೀಲ್ ಆಗ್ಬಿಡುತ್ತೆ. ಏನಪ್ಪ ಇದು, ಐ ಶುಡ್ ಗೆಟ್ ಔಟ್ ಆಫ್ ದಿಸ್ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಖಂಡಿತ ಮೇಡಮ್. ಇಷ್ಟು ನಂಗೆ ಸಡನ್ ಆಗಿ ಜ್ಞಾಪಕ ಬಂದಿದ್ದು. ಬಟ್ ತುಂಬಾ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ, ಅದೇ ಗಾದೆಗಳದ್ದು. ಯಾಕಂದ್ರೆ ಹಳೆ ಜ್ಞಾಪಕದ್ದೆಲ್ಲ ಬರ್ತಾ ಇರುತ್ತೆ ಹೊರಗಡೆ ಇವಾಗ. ಇದು ಅದೇ ಇನ್ನೊಂದ್ಸಲ ನಮ್ಮ ಕನ್ನಡ ಬಾಂಧವರಿಗೆಲ್ಲ ವೆಲ್ಕಮ್ ಟು ದ ಪ್ರೋಗ್ರಾಮ್ 21 ಜೂನ್ದು ಶನಿವಾರ ಖಂಡಿತ ಬನ್ನಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನ ಮುಗಿಸೋಕೆ ಇಷ್ಟಪಡ್ತೀನಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆಯಾ ಮಹೇಶ್? ಏನಿಲ್ಲ ಮೇಡಮ್, ನಾವೇನು ಮಾಡ್ತೀವಿ ಅಂದರೆ ಇದು ಬರೋ ಪ್ರೋಗ್ರಾಮಲ್ಲೂ ಕೂಡ ನಾವು ಇದನ್ನು 21ನೇ ತಾರೀಕು ಪ್ರೋಗ್ರಾಮ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಯಾರಿಗಾರು ಏನಾದ್ರು ಕ್ವಶನ್ಗಳಿದ್ರೆ ನಾವು ಅದು ಫೇಸ್ಬುಕ್ ಪೇಜಲ್ಲೂ ಕಮೆಂಟ್ಗಳು ಹಾಕ್ತಾ ಇರ್ತೀವಿ, ಇಲ್ಲ ಪೋಸ್ಟ್ ಮಾಡ್ತಾ ಇರ್ತೀವಿ. ಏನಾದ್ರು ಇದ್ರೆ ನೋಡುವ. ಖಂಡಿತ ನನ್ನ ಟೆಲಿಫೋನ್ ನಂಬರ್ ಕೂಡ ಫ್ಲೈಯರ್ ಅಲ್ಲಿ ಇದೆ. ನಂದು ನನ್ನ ಇನ್ನೊಬ್ರು ಕಮಿಟಿನಲ್ಲಿರೋರ್ದು. ಸೊ ಫೋನ್ ನೀವು ಡೈರೆಕ್ಟ್ ನಮಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದ್ರೂ ಇದ್ರ ವಿಷಯ ತಿಳ್ಕೊಬೇಕಾದ್ರೆ, ಕಾರ್ಯಕ್ರಮದ ವಿಚಾರ. ಸೊ 6 ಗಂಟೆಗೆ ಇದ್ಬಿಡಿ, ಸ್ವಲ್ಪ ಬೇಗ ಬಂದ್ರೆ ಸ್ನಾಕ್ಸ್ ಅನ್ನು ಕೊಂಡ್ಕೊಂಡು ತಿನ್ಬೋದು. ಸೊ ಯು ವಿಲ್ ಹ್ಯಾವ್ ಅ ಗ್ರೇಟ್ ಟೈಮ್. ಖಂಡಿತ ಬನ್ನಿ ಎಲ್ಲರೂ. ನಮ್ಮ ಸಿಡ್ನಿ ಕನ್ನಡ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ತಮಗೂ. ನಮಸ್ಕಾರ. ಧನ್ಯವಾದಗಳು ಶ್ರೀಮತಿ ಗೀತಾ ಗೋಪಿನಾಥ್ ಅವ್ರಿಗೆ. ಸೊ ಮೂರ್ತಿ ಅವರೇ, ಬೆಂಗಳೂರಿನ ಆದಿನಗಳು ಅಂತ ನಾವು ಮಾತಾಡ್ಬೇಕಾದ್ರೆ ಅದು ವಾಹನಗಳು, 4 ಚಕ್ರದ ವಾಹನಗಳು ಅಂದರೆ ಫಸ್ಟು ನಮಗೆ ಜ್ಞಾಪಕ ಬರೋದು ನಮ್ಮದು BTS ಬಸ್ಸು. ಹೌದು. ಸೊ BTS ಬಸ್ ಇತ್ತು. ಆಮೇಲೆ ಅಫ್ಕೋರ್ಸ್ ಆಟೋ ಇದ್ದಿದ್ದೆ ನಾವು ನೋಡಿದಾಗ. BTS ಬಸ್ಸು, ಆಟೋ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಇತ್ತು. ಅದು ಬಿಟ್ಟರೆ ಅಂಬಾಸಡರ್ ಕಾರ್ಗಳಿತ್ತು, ಮಾರ್ಕ್ 1ಇಂದ ಮಾರ್ಕ್ 4 ಎಲ್ಲ. ಆಮೇಲೆ ಅದು ಹಳೇದೊಂದು ಫಿಯೇಟ್ ಕಾರ್ ಇತ್ತು, ನಿಮ್ಗೆ ಜ್ಞಾಪಕ ಇದೆಯಾ? ಪ್ರೀಮಿಯರ್ ಪದ್ಮಿನಿನಾ? ಇಲ್ಲ, ಅದ್ರ ಮುಂಚೆ ಅದು 1100 ಅನ್ಸುತ್ತೆ. ಅದು ಡೋರು ಉಲ್ಟಾ ಓಪನ್ ಆಗೋದು. ಓಕೆ ಓಕೆ. ನಿಮ್ಮ ಹತ್ರನೂ ಕೆಲವು ಕಾರ್ಗಳಿದೆ, ಡೋರ್ ಹೆಂಗೆ ಓಪನ್ ಆಗುತ್ತೆ ಮೇಲೆ ಕೆಳಗೆ ಎಲ್ಲ ಈಗಿಂದು. ಬಟ್ ಆಗದು ಫಿಯೇಟ್ ಕಾರು ಮುಂದೆ ಓಪನ್ ಆಗೋದು. ಆಮೇಲೆ ಪ್ರೀಮಿಯರ್ ಪದ್ಮಿನಿ ಬರೋದು, ಅದು ತುಂಬಾ ಚೆನ್ನಾಗಿತ್ತು. ಆಮೇಲೆ 1984ರಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿನೇ ರೆವಲ್ಯೂಷನೈಸ್ ಮಾಡ್ತು. ಇದು ಮಾರುತಿ 800 ರಿಲೀಸ್ ಮಾಡಿದಾಗ ಅವಾಗ ಅದೊಂದು 40,000 ರೂಪಾಯಿ ಏನೋ ಇತ್ತು ಅನ್ಸುತ್ತೆ. ಲಾಟ್ ಆಫ್ ಮನಿ ಆವಾಗ. ಕರೆಕ್ಟ್. ಅದಕ್ಕೆ ಮುಂಚೆ ಒಂದು ಡಾಲ್ಫಿನ್ ಬಂದಿತ್ತು, ಅದು ಫೈಬರ್ ಗ್ಲಾಸ್ದು. ದಟ್ ವಾಸ್ ಅ ಗುಡ್ ಒನ್ ಆಸ್ ವೆಲ್. ಸಿಪಾನಿ ಮೋಟರ್ಸ್ ಅವ್ರದ್ದು ಇರಬೇಕು. ಡಾಲ್ಫಿನ್ನು ಮತ್ತು ಅದರದ್ದೇ ಇನ್ನೊಂದು ದೊಡ್ಡದೊಂದು ಸೆಡಾನ್ ಥರ ಒಂದು ರಿಲೀಸ್ ಮಾಡಿದರು. ಆಮೇಲೆ ಅಫ್ಕೋರ್ಸ್ ಕಾಂಟೆಸಾ ಇತ್ತು. ಕಾಂಟೆಸಾ ವಾಸ್ ದ ಮಜಲ್ ಕಾರ್. ಈಗಲೂ ಅಷ್ಟೇ ವೆರಿ ವೆರಿ ಪಾಪ್ಯುಲರ್. ಇನ್ನೂ ಇದೆ, ಹೌದು, ನೋಡ್ತಾ ಇರ್ತೀನಿ, ಟ್ಯಾಕ್ಸಿಗಳ ಥರ ಓಡ್ತಾ ಇರೋದು ಕೆಲವೊಂದು. ಕಾಂಟೆಸಾ. ಆಮೇಲೆ ಮಾರುತಿ 800 ಜೊತೆ ಜಿಪ್ಸಿ ಬಂತು, ಅದು ಆರ್ಮಿಗೆ ಅಂದ್ಬಿಟ್ಟು ಮಾಡಿದ್ರು. ಅದು ತುಂಬಾ ಪಾಪ್ಯುಲರ್, ವೆರಿ ಕ್ಯೂಟ್, ತುಂಬ ಚೆನ್ನಾಗಿತ್ತು. ಅದು 4 ವೀಲ್ ಡ್ರೈವ್, 2 ಗೇರ್ಗಳಿತ್ತದು. ಅದು ನಾರ್ಮಲ್ದೊಂದು ಮತ್ತೆ 2 ವೀಲ್ 4 ವೀಲ್ ಎಂಗೇಜ್ ಮಾಡೋದಕ್ಕೆ. ಹೌದು. ಈಗ ಅದನ್ನೇ ಅವರು ಜಿಮ್ನಿ ಆಗೇ ರಿಲೀಸ್ ಮಾಡಿದ್ದಾರೆ. ಕರೆಕ್ಟ್, ಜಿಮ್ನಿ ರಿಲೀಸ್ ಮಾಡಿದ್ದಾರೆ. ಜಿಮ್ನಿ. ಹೌದಾ? ಜಿಮ್ನಿ. ಆಮೇಲೆ ಡಾಲ್ಫಿನ್ ಇತ್ತು. ಮೆಟಡಾರ್ ವ್ಯಾನ್ ಇತ್ತು. ಹೌದು. ಇವಾಗ ನಾವು ಪಿಕ್ನಿಕ್ ಹೋಗಬೇಕು ಸ್ಕೂಲಿಂದ, ಇಲ್ಲ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಹೋಗಬೇಕು ಅಂದರೆ ಮೆಟಡಾರ್ ವ್ಯಾನ್ಗಳು ಬರೋದು. ಕರೆಕ್ಟ್. ಅದು ಸಸ್ಪೆನ್ಷನ್ಗಳು ಇರಲೇ ಇರಲಿಲ್ಲ ಅನ್ಸುತ್ತೆ, ಎತ್ತಾಕೆ. ವೆರಿ ಟ್ರೂ. ಆಮೇಲೆ 3 ಚಕ್ರದ್ದು ಇನ್ನೊಂದು ವಾಹನ ಇತ್ತು, ಟೆಂಪೋ.
ಮಾರುತಿ ವ್ಯಾನ್ ಅದೊಂದು ಮಾರುತಿ ಕರೆಕ್ಟ್ ಆಮ್ನಿ ನಾ ಕಲಿಯೋದಕ್ಕೆ ಭಾಳ ಈಸಿ ಇತ್ತು, ಯಾಕಂದರೆ ವಿಸಿಬಿಲಿಟಿ ತುಂಬ ಚೆನ್ನಾಗಿತ್ತು ಎಡ್ಜಸ್. ಕರೆಕ್ಟ್. ಸೊ ಹಾಗಾಗಿ ಅವಾಗ ಪವರ್ ಸ್ಟೇರಿಂಗ್ ಏನಿರಲಿಲ್ಲ. ಇವಾಗ ಓಡ್ಸಕ್ಕೆ ಹೋದರೆ ನೈಟ್ ಮೇರ್ ಅನ್ಸುತ್ತೆ ಅದನ್ನು. ಅದು ಚೆನ್ನಾಗಿತ್ತು, ವೆರಿ ಪಾಪ್ಯುಲರ್. ಮಾರುತಿ ಆಮ್ನಿ ಅದನ್ನು ಏನೋ ಕಿಡ್ನ್ಯಾಪ್ ವೆಹಿಕಲ್ ಅಂತಾರೆ. ಅದರಲ್ಲಿ ಬಹಳನೇ ಕಿಡ್ನ್ಯಾಪಿಂಗ್ ಆಗೋದಂತೆ, ಯಾಕಂದರೆ ಡೋರ್ ಈಸಿಯಾಗಿ ಓಪನ್ ಮಾಡ್ಬೋದಾಗಿತ್ತಲ್ಲ, ಓಪನ್ ಮಾಡಿ ಮಾಡ್ಬೋದು ಅಂತ. ಆಮೇಲೆ ಅದೇ ಅದು 3 ಚಕ್ರದ ವಾಹನ ಟೆಂಪೋ ಇತ್ತು, ನಾಪ್ಕ ಇದೆಯಾ? ಅದು ಇಂಜಿನ್ ಮುಂದೆ ಇದ್ದು ಅಲ್ಲೇ ಒಂದು ಎಕ್ಸಾಸ್ಟ್ ಇತ್ತು. ಕರೆಕ್ಟ್. ಅದಕ್ಕೂ ಅದು ಎಕ್ಸಾಸ್ಟ್ಗೆ ಬ್ರಾಸೋ ಕಾಪರೋ ಏನೋ ಉಪಯೋಗಿಸೋರು. ಸೊ ಅದನ್ನು ನಾವು ಸೌಂಡ್ ಡಿಫ್ರೆಂಟ್ ಆಗಿ ಬರೋದು. ಅಟ್ 1.90s ನಾವು ಅದನ್ನು ಹುಡುಕೊಂಡು ಹೋಗ್ಬಿಟ್ಟು ಅದನ್ನು ಮೋಟರ್ ಸೈಕಲ್ಗೆ ಚೇಂಬರ್ಸ್ ಥರ ಮಾಡಿ ಅದು ರೇಸ್ ಮಾಡ್ಬೇಕಾದ್ರೆ ಅದನ್ನು ಹುಡುಕ್ತಾ ಇದ್ವಿ. ಈಗ ಎಲ್ಲೇ ರೇರ್ ಇಂಜಿನ್ ಆಮೇಲೆ ಎಲೆಕ್ಟ್ರಿಕ್ ಎಲ್ಲ ಬಂದ್ಬಿಟ್ಟಿದೆ. ಹಾಗಾಗಿ ಈಗ ಇಲ್ಲಿ ಕಾಣೋ ಕಾರ್ಗಳೆಲ್ಲ ಅಲ್ಲೇ ಕಾಣುತ್ತಲ್ಲ ಈಗ. ಅದೇ ಈಗ ಹೇಳ್ತಾ ಬೆಂಗಳೂರಿನ ಆ ದಿನಗಳು ಹಂಗೆ ಮುಂದುವರ್ಸೋಣ. ಬೆಂಗಳೂರಿನ ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರು ಬೆಂಗಳೂರಿನ ಆ ದಿನಗಳ ಬಗ್ಗೆ ಅವರ ನೆನಪುಗಳನ್ನ ಕಳಿಸಿದ್ದಾರೆ. ಅದನ್ನು ಇವಾಗ ನಾವು ಕೇಳೋಣ. ನಮಸ್ಕಾರ, ಬೆಂಗಳೂರಿನಿಂದ ಪುಷ್ಪಾ ಗುರು ದೀಕ್ಷಿತ್. ಈ ಪುಷ್ಪಾ ಗುರು ದೀಕ್ಷಿತ್ದು ಪ್ರಾರಂಭದ ಈ ಒಂದು ಸ್ಟೈಲ್ ಇದೆ ಅಲ್ಲ, ನಮಸ್ಕಾರ ಬೆಂಗಳೂರಿಂದ ಪುಷ್ಪಾ ಗುರು ದೀಕ್ಷಿತ್, ಇದೇ ನಿಮ್ಗೆಲ್ಲರಿಗೂ ಹೇಳ್ಬಿಡತ್ತೆ ಅಲ್ವಾ ನಾನು ಯಾವ ಕಾಲದವಳು ಅಂತ. ಮಹೇಶ್ ಅವ್ರು ಹೇಳಿರೋ ಪ್ರಕಾರ ಬೆಂಗಳೂರಿನ ಆ ದಿನಗಳು ಅನ್ನೋ ವಿಷಯದ ಬಗ್ಗೆ ಮಾತಾಡೋಕ್ಕೆ ನನ್ನ ಪ್ರಾರಂಭದ ಈ ಮಾತಾಡೋ ಶೈಲಿ ಏನಿದೆ ಅದೇ ನನ್ನ ವಯಸ್ಸಿನ ಸೂಚಕ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಚಿಕ್ಕವಳಾಗಿದ್ದಾಗ ನಾನು ರೇಡಿಯೋದಲ್ಲಿ ಕೇಳ್ತಾ ಇದ್ದಿದ್ದು ನಮಸ್ಕಾರ ವಿವಿಧ ಭಾರತಿ ಬೆಂಗಳೂರು ನಗರದ ಕೇಂದ್ರ ವಿಭಾಗ, ಸಮಥಿಂಗ್ ಲೈಕ್ ದ್ಯಾಟ್. ಅದೇ ಈಗಿನ ರೇಡಿಯೋಲಾದರೆ ಹಾಯ್ ಹಲೋ ಬೆಂಗಳೂರು, ನಾನು ಮಾತಾಡ್ತಾ ಇದ್ದೀನಿ ಪುಷ್ಪಾ ಗುರು ದೀಕ್ಷಿತ್ ಅನ್ನೋ ಸ್ಟೈಲಲ್ಲಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು 70ರ ಶತಕದಿಂದ ನನ್ನ ಜೀವನವನ್ನು ಶುರು ಮಾಡಿದವಳು ಬೆಂಗಳೂರಲ್ಲಿ. ಅದು 3 ಬೇರೆ ಬೇರೆ ಜಾಗಗಳಲ್ಲಿ ನಾನು ಕಳೆದಿದ್ದು ಮೊದಲ 25 ವರ್ಷಗಳನ್ನು. ಅದೆಲ್ಲೆಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ಅತ್ಯದ್ಭುತ ಕ್ಷಣಗಳನ್ನು ಬೆಂಗಳೂರಲ್ಲಿ ಕಳೆದಿದ್ದೀನಿ, ಕಳೀತಾ ಇದ್ದೀನಿ, ಮುಂದೆನೂ ಕಳೆಯುವಂತಹ ಆಸೆನ ಹೊಂದಿದ್ದೀನಿ. ಪ್ರಾರಂಭದ 9 ವರ್ಷಗಳನ್ನ ಬೆಂಗಳೂರಿನ 9th T ಬ್ಲಾಕಲ್ಲಿ ಕಳೆದೆ, ಅತಿ ಚಿಕ್ಕ ವಯಸ್ಸಲ್ಲಿ. ಆದರೂ ನಂಗೆ ನೆನಪಿರೋ ಪ್ರಕಾರ ಅದು ಎಂಥ ಪ್ರಶಾಂತವಾದ ದಿನಗಳು ಅಂತ ಅನಿಸುತ್ತೆ. ಪ್ರಾಬಬ್ಲಿ ವರ್ಷದಲ್ಲಿ 2 ಸೀಸನನ್ನು ನೆನ್ಪಿಟ್ಕೊಳ್ಳುವಂಥ ದಿನಗಳು. ಅಷ್ಟು ಚೆನ್ನಾಗಿತ್ತು ವಾತಾವರಣ ಬೆಂಗಳೂರಲ್ಲಿ. ಒಂದು ಮಳೆಗಾಲ, ಒಂದು ಬೇಸಿಗೆ, ಆದರೆ ತಂಪು ಮಿಶ್ರಿತ ಬೇಸಿಗೆಗಾಲ. ಈ ಥರ ಉರಿ ಬಿಸಿಲು ಈಗಿನ ಕಾಲದಲ್ಲಿ ನಾವು ಹೆಂಗೆ ಬದ್ದಾಡ್ತಾ ಇದ್ದೀವಿ. ನನ್ನ ವಾಯ್ಸ್ ಕೇಳಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಈಗ 3 ದಿನದಿಂದ ನನಗೆ ವೈರಲ್ ಫೀವರ್ ಬಂದು ಕೆಮ್ಮು ನೆಗಡಿ ಎಲ್ಲ ಆಗಿ ಮಲಗಿಬಿಟ್ಟಿದ್ದೆ. ಹಾಗಾಗಿ ನನ್ನ ಧ್ವನಿ ಮುದ್ರಣನ ಕೂಡ ನಾನು ತುಂಬ ಲೇಟಾಗಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಜಸ್ಟ್ 1 ದಿನದ ಮಳೆ ಯಾವ ರೀತಿಯಲ್ಲಿ ಇತ್ತು ಅಂತಂದರೆ ಆ ಉಷ್ಣತೆಯಿಂದ ಈ ಥರದ ಚಳಿಗಾಲದ ಒಂದು ಅನುಭವ ಆಗಿಬಿಟ್ಟು ದೇಹನೂ ಪಾಪ ಅದನ್ನ ತಡ್ಕೊಳಕ್ಕಾಗಲಿಲ್ಲ ಅಂಥ ಪರಿಸ್ಥಿತಿ ಇದೆ ಬೆಂಗಳೂರಲ್ಲಿ. ಆದರೆ ಆಗ 70s ಬೆಂಗಳೂರಿನ ಹವ ಎಷ್ಟು ಚೆನ್ನಾಗಿತ್ತಂದರೆ ಆಹಾ, ಎಲ್ಲಿ ನೋಡಿದ್ರು ಗುಲ್ಮೊಹರ್ ಗಿಡಗಳಲ್ಲಿ ಹೂವುಗಳು. ಆಮೇಲೆ ನಾವೆಲ್ಲ ಬೀದಿನಲ್ಲೇ ಆಟ ಆಡ್ಕೊಂಡು ಕಳೆದಂಥ ದಿನಗಳು, ವಾಹನಗಳ ದಟ್ಟಣೆನೇ ಇಲ್ಲದೆ ಇದ್ದಂಥ ದಿನಗಳು. ಅಲ್ಲೊಂದು ಇಲ್ಲೊಂದು ಸೈಕಲ್, ಅಥವಾ ಎಲ್ಲೋ ಒಬ್ಬೊಬ್ರು ತುಂಬ ಸಾಹುಕಾರ ಮನೆಯಲ್ಲಿ ಸ್ಕೂಟರ್, ಇನ್ನೂ ಸಾಹುಕಾರ ಮನೆಯಲ್ಲಿ ಅಲ್ಲೊಂದು ಇಲ್ಲೊಂದು ಪ್ರೀಮಿಯರ್ ಪದ್ಮಿನಿ ಕಾರೋ ಅಂಬಾಸಿಡರ್ ಕಾರೋ ಕಾಣಿಸ್ತಾ ಇತ್ತು ಅಷ್ಟೇ. ಅಂಥ ದಿನಗಳವು ಜಯನಗರದಲ್ಲಿ ಕಳೆದಂತಹ ನಾನು ಅತಿ ಚಿಕ್ಕ ವಯಸ್ಸಿನ ನೆನಪುಗಳು ಅದು ಮಾತ್ರ. ಮುಂದೆ ಅಶೋಕ ಪಿಲ್ಲರ್ ಹತ್ರ ಒಂದು ಲಾಲ್ಬಾಗ್ ಸಿದ್ದಾಪುರ ಅಂತ ಇದೆ, ಅಲ್ಲಿ ಹೌಸಿಂಗ್ ಬೋರ್ಡ್ ಅನ್ನೋದು ಒಂದು ಲೇಔಟ್ ಇತ್ತು, ಅಲ್ಲಿ ಕಳೆದ್ವಿ. ಬೆಂಗಳೂರು ಜಯನಗರದಲ್ಲಿ ವಾಸ ಮಾಡಿದ್ದಕ್ಕೂ ಇಲ್ಲಿ ವಾಸ ಮಾಡಿದ್ದಕ್ಕೂ ತುಂಬಾ ವ್ಯತ್ಯಾಸ. ಯಾಕೆಂದರೆ ಇದು ಲಾಲ್ಬಾಗ್ ಸಿದ್ದಾಪುರ ನಾವು ವಾಸ ಮಾಡಿದ್ದು ಹೌಸಿಂಗ್ ಬೋರ್ಡ್ ಕಾಲೋನಿ ಆದ್ರೂ ಅದಕ್ಕೆ ಅಂಟ್ಕೊಂಡಂಗೆ ಇದ್ದಂತಹ ಒಂದು ಪುಟ್ಟ ಹಳ್ಳಿ ಥರದ ವಾತಾವರಣ ಸಿದ್ದಾಪುರ. ಸೊ ಹಾಗಾಗಿ ಅಲ್ಲಿ ಎಲ್ಲಿ ನೋಡಿದ್ರು ಹಸುಗಳನ್ನ ಕಟ್ಟಿರುವಂತಹ ಮನೆಗಳು ಕಾಣ್ತಾ ಇದ್ವು. ಈ ಸಂಕ್ರಾಂತಿ ಹಬ್ಬದಲ್ಲಂತೂ ಆ ಹಸುನ ಬೆಂಕಿ ಕಿಚ್ಚ ಹಾಯಿಸೋದು ಅಂತ ಮಾಡ್ತಾರಲ್ಲ, ಅಂಥ ಪದ್ಧತಿಗಳನ್ನೆಲ್ಲ ಇನ್ನೂ ಇಟ್ಕೊಂಡಿದ್ದಂತಹ ಜಾಗ ಅದು. ಸೊ ಅದೆಲ್ಲ ನೆನಪಾಗತ್ತೆ ನನ್ನ ಆ ದಿನಗಳಲ್ಲಿ. ನಾನು ಅಲ್ಲಿಂದ ಮುಂದೆ ಹೈಸ್ಕೂಲಿಗೆ ಬರೋ ಹೊತ್ತಿಗೆ ನನ್ನ ತಂದೆ ತಾಯಿ ಮೈಕೋ ಲೇಔಟ್ ಅಂತ, ವಿಚ್ ಈಸ್ BTM ಲೇಔಟ್, ಸೋ ಕಾಲ್ಡ್ ವೆರಿ ಫೇಮಸ್ BTM ಲೇಔಟ್ ಏನಿದೆ ಈಗ, ಅಲ್ಲಿ ಮನೆ ಕಟ್ಟಿದ್ರು, ಅಲ್ಲಿಗೆ ಶಿಫ್ಟ್ ಆದ್ವಿ. ಸೊ ಅಲ್ಲಿಗೆ ಬಂದಾಗಲೂ ಅಷ್ಟೇ ಈಗಿರುವಂತಹ ಬೆಂಗಳೂರಿನ BTM ಲೇಔಟ್ಗೂ ಆಗ ನಾವು ಕಳೆದಂಥ BTM ಲೇಔಟ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ನಮ್ಮ ಮನೆ ಹತ್ತಿರದಿಂದ ನಾವೆಲ್ಲ ಸೈಕಲ್ ಹೊಡ್ಕೊಂಡು ಆ ಕಡೆ ಈ ಕಡೆ 1-2 ದಾರಿ ಮುಂದಕ್ಕೆ ಹೋದ್ವಿ ಅಂದರೆ ಅಲ್ಲಿ ಡ್ರೈವಿಂಗ್ ಥಿಯೇಟ್ರದ ಸ್ಕ್ರೀನ್ ಕೂಡ ಕಾಣೋಷ್ಟು ಚೆನ್ನಾಗಿತ್ತು. ಅಂದರೆ ಅತ್ಯಂತ ಪ್ರಶಾಂತವಾದಂತಹ ದಿನಗಳು.
ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ. ಪ್ರಾಬಬ್ಲಿ ಇದು ವರ್ಷದ ಪ್ರತಿ ವಾರದಲ್ಲೂ ಕೊಟ್ಟರು ನೆನಪಿಸ್ಕೊಳ್ಳುವಂಥ ಅಂಥ ಮಧುರ ನೆನಪುಗಳಿದೆ ನಮ್ಮಲ್ಲಿ ಬೆಂಗಳೂರಿನ ಬಗ್ಗೆ. ನಾನಾದ್ರೆ ಈಗ ನಿಮ್ಗೆ ಇನ್ನೊಂದು ಧ್ವನಿ ಮುದ್ರಣ ಕೇಳಿಸ್ತಾ ಇದ್ದೀನಿ. ನನ್ನ ಕೊಲೀಗ್ ಶ್ರೀದೇವಿ ಅವರ ಮಗಳು ಪುಟಾಣಿ ಹಂಸಿನಿ 6 ವರ್ಷ, ಅವಳು ಈಗ ಮಲ್ಲೇಶ್ವರಮಲ್ಲಿ ಅವ್ರು ವಾಸ ಮಾಡೋದು. ಅವಳ ಅನುಭವ ಹೇಗಿದೆ ಈ 6 ವರ್ಷದ ಅವಳ ಜೀವನದಲ್ಲಿ ಕೇಳಿಸ್ಕೊಳ್ಳಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬೆಂಗಳೂರು ಹ್ಯಾಸ್ ಬೋತ್ ದ ಕಾಂಟ್ರಾಸ್ಟ್ ಲೈಫ್ ಸ್ಟೈಲ್. ಓಕೆ, ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಹಂಸಿನಿ. ನಾನು ಬೆಂಗಳೂರ ಮಲ್ಲೇಶ್ವರದ ನಿವಾಸಿ. ಮಲ್ಲೇಶ್ವರದಲ್ಲಿ ಹಲವಾರು ದೇವಸ್ಥಾನ ಇವೆ. ಅಲ್ಲಿ ನನಗೆ ತುಂಬ ಇಷ್ಟದ 2 ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ಗಣಪನ ದೇವಸ್ಥಾನ. ಕೃಷ್ಣ ಅಲ್ಲಿ ನೋಡಕ್ಕೆ ತುಂಬ ಮುದ್ದಾಗಿರ್ತಾನೆ. ಕೈಯಲ್ಲಿ ಕೊಳಲನ್ನ ಇಟ್ಕೊಂಡು ಆನಂದವಾಗಿ ನಿಂತಿರ್ತಾನೆ. ಅಲ್ಲಿ ಪಕ್ಕದಲ್ಲೇ ದೇವಿ ಲಕ್ಷ್ಮಿಯನ್ನ ಸನ್ನಿಧಿ ಇದೆ. ಆಮೇಲೆ ಅಂಬೇಗಾಲ್ ಕೃಷ್ಣನ, ಯೋಗ ನರಸಿಂಹರ, ರಾಮನ, ಆಮೇಲೆ ಅದೇ ಥರ ಹನುಮಾನು ಚಕ್ರ ತಾಳ್ವಾರ್ದು ಇದೆ, ಗೋಧೆದು ಇವೆ. ಅಲ್ಲಿ ಆಚೆ ಬಂದರೆ ಆ ಕಡೆ ಹೋಗಿದ್ರೆ ರುಚಿಯಾಗಿ ಪುಳಿಯೋಗರೆ ಕೊಡ್ತಾನೆ ಕೃಷ್ಣ. ಪುಳಿಯೋಗರೆ, ಶ್ರೀರನ್ನ, ಮೊಸರನ್ನ, ಕದಂಬ, ಆಮೇಲೆ ಅದೇ ಥರ ಓಗ್ರೆ ಕೂಡ ಕೊಡ್ತಾನೆ. ಗಣಪನ ದೇವಸ್ಥಾನದಲ್ಲಿ ಗಣಪ ತುಂಬ ಮುದ್ದಾಗಿರ್ತಾನೆ. ತುಂಬ ಮುದ್ದಾಗಿರ್ತಾನೆ ಅಂದರೆ ತುಂಬ ಚೆನ್ನಾಗಿರ್ತಾನೆ. ಪಕ್ಕದಲ್ಲೇ ಅವರಮ್ಮ ಬನಶಂಕರಿ, ಆಮೇಲೆ ಶಿವ, ಆಮೇಲೆ ವೆಂಕಟರಮಣನ ಸನ್ನಿಧಿ ಕೂಡ ಇದೆ. ಆದರೆ ನನಗೆ ತುಂಬ ಇಷ್ಟದು ಜಾತ್ರೆ, ಗಂಗಮ್ಮ ಜಾತ್ರೆ, ಶಿವರಾತ್ರಿ ಜಾತ್ರೆ, ಅಣ್ಣಮ್ಮ ಜಾತ್ರೆ ಕೂಡ. ಅಲ್ಲಿ ಚೆನ್ನಾಗಿ ಕರಗನ್ನ ನಮಸ್ಕಾರ ಮಾಡಿಕೊಂಡು ಆಟ ಎಲ್ಲ ಆಡಿಕೊಂಡು ಮಜಾ ಮಾಡ್ಕೊಂಡು ಮನೆಗೆ ಬರ್ತೀನಿ. ಆಮೇಲೆ ನನಗೆ ಒಂದ್ಸತಿ ಸಮ್ಮರ್ ವೆಕೇಷನಲ್ಲಿ ನನ್ನ ಅಮ್ಮ ಅಪ್ಪ ಇಬ್ಬರು ನನ್ನನ್ನು ಜಾಲಿವುಡ್ ಅಂತ ಒಂದು ಜಾಗಕ್ಕೆ ಕರ್ಕೊಂಡೋಗಿದ್ರು. ಅಲ್ಲಿ ನಾನು ತುಂಬ ಮಜಾ ಮಾಡಿದೆ. ಡ್ಯಾನ್ಸ್ ಇತ್ತು, ಸ್ವಿಮ್ಮಿಂಗ್ ಪೂಲ್ ಇತ್ತು, ಆಮೇಲೆ 3D ಶೋ ಇತ್ತು, 4D ಶೋ ಇತ್ತು, ಆಮೇಲೆ ಹಲವಾರು ಆಟಗಳಿತ್ತು. ಆಮೇಲೆ ಡೈನೋಸರ್ ಪಾರ್ಕ್ ಕೂಡ ಹೋಗಿದ್ವಿ. ಅಲ್ಲಿ ತುಂಬ ಮಜಾ ಮಾಡಿದ್ವಿ. ಈ ಥರ ಹಲವಾರು ಆಟ ಸಾಮಾನಿತ್ತು. ಅಲ್ಲಿ ನಾನು ಚೆನ್ನಾಗಿ ಮಜಾ ಮಾಡಿಕೊಂಡು ಮನೆಗೆ ಬಂದೆ. ನೀವೆಲ್ಲರೂ ಬನ್ನಿ, ಅಲ್ಲಿ ಮಜಾ ಮಾಡೋಣ. ಬನ್ನಿ ಹೋಗೋಣ. ರಾಮ್ ರಾಮ್ ರಾಮ್, ನಮಸ್ಕಾರಗಳು. ಧನ್ಯವಾದಗಳು ಶ್ರೀಮತಿ ಪುಷ್ಪಾ ದೀಕ್ಷಿತ್ ಹಾಗೂ ಬೇಬಿ ಹಂಸಿನಿ ಅವ್ರಿಗೆ. ಮೂರ್ತಿ ಅವರೇ, ನಾನು ಅವರು ಪುಷ್ಪಾ ದೀಕ್ಷಿತ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅದೇ ಹೇಳಿದೆ, ಇನ್ನೊಂದು ದೃಷ್ಟಿಕೋನ ಬೇಕು. ಯಾಕೆಂದರೆ ವೇರಿಯಸ್ ಫೇಸಸ್ ಆಫ್ ಲೈಫ್. ಯಾಕಂದರೆ ನಾವು 70s ಬೆಳೆದವರೊಬ್ಬರು, 60-50 ದಶಕದಲ್ಲಿ ಬೆಳೆದವರು, ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ, ದೃಷ್ಟಿಕೋನ ಇರುತ್ತಲ್ಲ. ಒಂದು 10 ವರ್ಷದ ಮಗುಗೆ ನಾನು ಕೇಳಿದ್ದೆ, ಬಟ್ ಇನ್ನೂ ಅದು ಸೆಗ್ಮೆಂಟ್ ಬಂದಿಲ್ಲ, ಮುಂದಿನ ವಾರ ಅಷ್ಟೊತ್ತಿಗೆ ಬರಬಹುದೇನೋ. ಸೊ ಈ 6 ವರ್ಷದ ಮಗುವಿನ ದೃಷ್ಟಿಕೋನ ಹೇಗಿದೆ ನೋಡಿ ಅಲ್ವಾ? ಭಾಳ ಖುಷಿ ಆಗುತ್ತೆ ಕೇಳೋದಕ್ಕೆ. ಎಷ್ಟು ಏನೇ ಹೇಳಿದ್ರು ಎಕ್ಸ್ಪೋಜರ್ ನಮಗೆ ಬೆಂಗಳೂರಲ್ಲಿ ಸಿಕ್ದಂಗೆ ಬೇರೆ ಕಡೆ ಎಲ್ಲೂ, ಬೆಂಗಳೂರು ಅಂದರೆ ಇನ್ ಜನರಲ್ ಇಂಡಿಯಾ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ತುಂಬಾ ಒಳ್ಳೆ ಎಕ್ಸ್ಪೋಜರ್ ನಮ್ಗಳಿಗೆಲ್ಲ. ನೋಡಿ, ಮೂವಿ ಇರ್ಬೋದು, ಡ್ರಾಮಾ ಇರ್ಬೋದು, ಇನ್ ಎವ್ರಿವೇ. ಖಂಡಿತ ಹೌದು. ಅದೊಂದೇ ಅಲ್ಲ, ಅವ್ರು ಪುಷ್ಪಾ ದೀಕ್ಷಿತ್ ಅವ್ರಿಗೆ ಕೇಳಿದಾಗ ಇದು ಒಂದು ಟೇಕಲ್ಲಿ ರೆಕಾರ್ಡ್ ಮಾಡಿದ್ದು. ನಾನು ಮೆಸೇಜ್ ಕಳಿಸ್ದೆ, ಒಂದು 15 ನಿಮಿಷದಲ್ಲಿ ಈ ರೆಕಾರ್ಡಿಂಗ್ ಬಂತು. ವೆರಿ ನೈಸ್, ಅನ್ಬಿಲೇಬಲ್. ಭಾಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು ಬೇಬಿ ಹಂಸಿನಿ. ಹೀಗೆ ನಿಂದು ಮಾಹಿತಿಗಳನ್ನ ಕಳಿಸ್ತಾನೆ ಇರು. ಹಾಗೆ ಹೇಳ್ತಾ ಮುಂದಿನ ವಾರ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಎಲ್ಲರೂ ಕೇಳಬೇಕು ಅಂತ ಮನವಿ.
ಭಾರತದಲ್ಲಿ ಬ್ಯಾಂಕಿಂಗ್ ಪ್ರಕ್ರಿಯೆಗಳು. ಸೊ ಏನಾಗ್ತಿದೆ ಅಂದರೆ ಬ್ಯಾಂಕ್ಗಳು ಅಲ್ಲಿ TDS, ನೋ ಯೋರ್ ಕ್ಲೈಂಟ್, KYC ಅದೆಲ್ಲ, ನೋ ಯೋರ್ ಕಸ್ಟಮರ್, TCS, ಹೌದು, ಟ್ಯಾಕ್ಸು ಎಲ್ಲ ಬಹಳನೇ ಪ್ರೋಸೆಸ್ಗಳು ಚೇಂಜ್ ಆಗಿಬಿಟ್ಟಿದೆ. ಅದೊಂದೇ ಅಲ್ಲ, ನಾವು ದೇಶ ಬಿಟ್ಟು ಬಹಳನೇ ವರ್ಷಗಳಾಗಿದೆ, ಬಟ್ ಅಲ್ಲಿ ಅಕೌಂಟ್ಗಳು ಇರುತ್ತೆ. ಸೊ ಹಾಗಾಗಿ ಬೆಂಗಳೂರಿಂದ ಒಬ್ಬರು ಬ್ಯಾಂಕ್ ನಿವೃತ್ತ ಅಧಿಕಾರಿ ಬಂದಿದ್ದಾರೆ, ಶ್ರೀ ಚಿತ್ತರಂಜನ್ ಅವರು. ನನ್ನ ಜೊತೆ ಸ್ಟುಡಿಯೋಲಿ ಲೈವ್ ಆಗಿ ಮುಂದಿನ ವಾರ ಕಾರ್ಯಕ್ರಮ ನಡೆಯುತ್ತೆ. ಸೊ ಅದ್ರ ಬಗ್ಗೆ ನಾನೊಂದು ಫ್ಲೈಯರ್ ಕೂಡ ನಾನು ಫೇಸ್ಬುಕ್ಕು, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ. ಸೊ ಅದ್ರ ಬಗ್ಗೆ ಮಾತಾಡೋಣ. ಭಾರತದಲ್ಲಿ ಬ್ಯಾಂಕಿಂಗ್ ಪ್ರಕ್ರಿಯೆಗಳು. ಸೊ 60 ನಿಮಿಷ ಬರೀ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಈಗ ಹೇಳ್ತಾ ಬೆಂಗಳೂರಿನ ಆ ದಿನಗಳ ಗಾಡಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. 4 ಚಕ್ರದ ಗಾಡಿ ಆಯಿತು, ಈಗ ಮೊಪೆಡ್ಗಳು ತುಂಬ ಪಾಪ್ಯುಲರ್ ಆಗಿತ್ತು. ಆವಾಗ ಸೈಕಲ್ ಇತ್ತು, ಸೈಕಲಿಂದ ನೆಕ್ಸ್ಟ್ ಸುವೇಗ, ಲೂನಾ, ಸುವೇಗ ಇರೋದು. ಸುವೇಗ ನಂಗೆ ನಾಪ್ಕ ಇದ್ದಂಗೆ ಪಂಪ್ ಹೊಡಿಬೇಕಾಗಿತ್ತು, ಅದಕ್ಕೆ ಅದು ಪೆಟ್ರೋಲ್ ಹಾಕ್ಬಿಟ್ಟು ಪಂಪ್ ಹೊಡೆದು, ಇವಾಗ ಸೀಮೆಣ್ಣೆ ಸ್ಟವ್ಗೆ ಅಂತ ಬಿಡ್ತೀವಲ್ಲ ಆ ಥರ ಅದು ರಿಲೀಸ್ ಮಾಡಬೇಕಾಗಿತ್ತು, ಅದು ಪ್ರೆಷರ್. ಸುವೇಗ ಇತ್ತು. ಆಮೇಲೆ ಲೂನಾ ಕ್ವೈಟ್ ಪಾಪ್ಯುಲರ್, ಅಲ್ಲಿ ಸ್ವಲ್ಪ ಎಲ್ಲ ಲೇಡೀಸ್ ಎಲ್ಲ ಭಾಳ ಉಪಯೋಗಿಸ್ತಾರೆ, ಯಂಗ್ಸ್ಟರ್ಸ್ ಎಲ್ಲ. ಹೌದು, ಅದೊಂದು ಇಟ್ ವಾಸ್ ವೆಲ್ ಗುಡ್ ಬ್ರ್ಯಾಂಡ್. ಏನಂದರೆ ಸೈಕಲಿಂದ ಗ್ರ್ಯಾಜುಯೇಷನ್ ಅಂದರೆ ನೆಕ್ಸ್ಟ್ ಎಲ್ಲರೂ ಲೂನಾನೇ, ಲೂನಾ TFR+. ನನಗಿನ್ನೂ ನಾಪ್ಕ ಇದೆ, ಆಗ 7 ರೂಪಾಯಿ ಇತ್ತು ಅನ್ಸುತ್ತೆ ಪೆಟ್ರೋಲ್, 1 ಲೀಟ್ರು ಪೆಟ್ರೋಲು 7 ರೂಪಾಯಿ ಇತ್ತು. ಆವಾಗ ಗಾಡಿ ಕೊಡ್ಸಿದ್ರು. ಸೊ ಒಂದು 10 ರೂಪಾಯಿ ಕೊಡೋರು, ಅದು 7 ರೂಪಾಯಿ ಪೆಟ್ರೋಲ್ ಹಾಕಿಸಿ ಇನ್ನು 3 ರೂಪಾಯಲ್ಲಿ ಮಜಾ ಮಾಡೋದು. ಆಮೇಲೆ ಸೈಕಲ್ಗಳು ಅಂದರೆ ಹೀರೋ ಸೈಕಲ್ ಇತ್ತು. ಹೋದ್ವಾರ ಅವರು ರವಿಕಿರಣ್ ಅವರು ಹೇಳಿದ್ರು, ಹೀರೋ ಸೈಕಲ್ ಇತ್ತು. ಆಮೇಲೆ ರ್ಯಾಲಿ ಹೀರೋ ತುಂಬಾ ಹಳೇದು. ಆಮೇಲೆ ಎಲ್ಲ ಹೊಸದು ಬಂತು, BSA SLR ಅಂತ ಬಂತು. ನಾನೊಂದು ಫಸ್ಟ್ 20 ಸ್ಪೀಡ್ ಸೈಕಲ್ ಇಟ್ಕೊಂಡಿದ್ದೆ, ಬೆಂಗಳೂರು ರೇಸಿಂಗ್ ಸೈಕಲ್. ವೆರಿ ಲೈಟ್ ವೇಟ್, ಒಂದು ಕೊನೆ ಬೆರಳಲ್ಲಿ ಎತ್ಬೋದಿತ್ತು, ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ಸುವೇಗ, ಲೂನಾ, TVS 50 ಈಗಲೂ ಅಷ್ಟೇ ವರ್ಕ್ ಹಾರ್ಸ್ ಅಂತೆ, ಈಗಲೂ ಓಡುತ್ತದು. ಮೊನ್ನೆ ಲಾಸ್ಟ್ ಟೈಮ್ ಹೋದಾಗ ನೋಡಿದೆ, ಎಷ್ಟು ಲಗೇಜ್ ಹಾಕೊಂಡು ಹೋಗ್ತಾರೆ TVS 50ಲಿ. ಅದೇನೋ 50+ ಅಂತ ಏನೋ ಕರೀತಾರೆ ಈಗ ಅದನ್ನ, ಅದ್ರಲ್ಲಿ ಹೊಸ ಮಾಡಲಿರ್ಬೋದು. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬಾ ರಿಲಯಬಲ್ ವೆಹಿಕಲ್. ಅದು ವರ್ಕ್ ಹಾರ್ಸು. ಆಮೇಲೆ ಈಗಲೂ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, TVS 50ನ ಈಗಲೂ ಮ್ಯಾನೇಜ್ ಮಾಡ್ತಾರೆ. ಇನ್ನೊಂದು ಸುವೇಗ ಅಲ್ಲಿ ಮುಂದೆ ಅದು ಫ್ರೇಮ್ ಇತ್ತು, ಅಲ್ಯೂಮಿನಿಯಂ ಫ್ರೇಮೋ ಸ್ಟೀಲ್ ಫ್ರೇಮೋ ನಾಪ್ಕ ಇಲ್ಲ, ಬಟ್ ಆ ಫ್ರೇಮಲ್ಲಿ ಮುಂದೆ ಮೂಟೆ ಹಾಕ್ಕೊಂಡು 2-3 ಮೂಟೆ ಹಾಕ್ಕೊಂಡು ಅದನ್ನು ಓಡಿಸ್ಕೊಂಡು ಹೋಗೋರು ಅವಾಗ. ಆಮೇಲೆ ಹೀರೋ ಪುಕ್ ಅಂತ ಒಂದು ಬಂತು, ನನ್ನ ಹತ್ರ ಇತ್ತದು. ಟೂ ಗೇರ್ಡ್ ಕ್ಯೂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅದನ್ನ ಕೆಲವೊಂದು ಜನ ಪಶ್ ಅಂತ ಇದ್ರು, ಪುಚ್ ಅಂತ ಇದ್ರು, ಒಂದೊಂಥರ ಪ್ರೊನೌನ್ಸ್ ಮಾಡ್ತಾ ಇದ್ರು. ಬಟ್ ಅದೊಂದು ವೆಹಿಕಲ್ ಕ್ವೈಟ್ ಪಾಪ್ಯುಲರ್. ಅದು ಪವರ್ ರೇಷಿಯೋ ತುಂಬಾನೇ ಚೆನ್ನಾಗಿತ್ತು. ಗೇರ್ ಟು ಪವರ್ ರೇಷಿಯೋ ವೆರಿ ವೆರಿ ಗುಡ್. ಅದು ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ಗೆ ಹೋದ್ರೆ ವೀಲಿಗಳಾಗೋದು. ಹೌದು, ಅದನ್ನು ಮಾಡಿಫೈ ಮಾಡೋರು, ಅದಕ್ಕೆ ಚೇಂಬರ್ಸ್ ಹಾಕಿ ಅದು ಪೋರ್ಟಿಂಗ್ ಮಾಡಿಸಿ ಹೀರೋ ಪುಕ್ ಇತ್ತು. ಆಮೇಲೆ ಇನ್ನೊಂದು ಸ್ಪೋರ್ಟಿಫ್ ಅಂತ ಒಂದು ಬಂತು, ಇಂಪೋರ್ಟೆಡ್ ಗಾಡಿ, ತುಂಬಾನೇ ಪವರ್ಫುಲ್ ಆಗಿತ್ತು. ಬಟ್ ಮೇಂಟೆನೆನ್ಸ್ ಹೆವಿ ಅಂತ ಜನ ತಗೊಂತಿರ್ಲಿಲ್ಲ ಅನ್ಸುತ್ತೆ. ಆಮೇಲೆ ಇನ್ನೊಂದು ಸುವೇಗ ಥರನೇ ಇನ್ನೊಂದು ಬಂತು, ಸೈಕಲ್ಗೊಂದು ಮೋಟ್ರ್ ಹಾಕೋತಾರ, ಮೋಫಾ ಅಂತ. ಮೋಫಾ ಒಂದು ಚಿಕ್ಕ ಗಾಡಿ ಅದೊಂದಿತ್ತು. ಆಮೇಲೆ ಇನ್ನೊಂದು 3 ಗೇರ್ಡ್ ಒಂದಿತ್ತು, ಕೈನೆಟಿಕ್ ಅವ್ರದ್ದು, ಕೈನೆಟಿಕ್ ಸ್ಪಾರ್ಕ್ ಅಂತ. ಆಡ್ ಲುಕಿಂಗ್ ಅದಿತ್ತು. ಸೊ ಹೀಗೆ ಹೇಳ್ತಾ ನಾವು ಗಾದೆಗಳ ಬಗ್ಗೆ ಕಾರ್ಯಕ್ರಮ ಮುಂದುವರ್ಸೋಣ. ಈಗ ಒಂದು ಹಾಡಿದೆ, ಅದನ್ನು ಕೇಳೋಣ. ಅದಾದಮೇಲೆ ಬೇರೆ ಗಾದೆಗಳ ಮಾಹಿತಿಗಳನ್ನ ಕೇಳೋಣ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ, ನಮ್ಮಲ್ಲಿ ಮೇಲೂ ಕೇಳಿಲ್ಲ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ,
ಕೊಲ್ಲಬೇಡ ಕಣೋ ಕೊಲ್ಲಬೇಡ ಕಣೋ ಹುಸಿಯ ನೀ ನುಡಿಯ ಬ್ಯಾಡ ಬ್ಯಾಡ ಕಲ್ಲಾಗು ಕಷ್ಟಕ್ಕೆ ಹುಲ್ಲಾಗು ಬೆಟ್ಟಕ್ಕೆ ಕೊನೆಗೆ ನೀ ಅಲ್ಲಿಗೆ ಆಗಿರು ಅಸಹ್ಯ ದುಃಖಕ್ಕೆ ಮುಲ್ಲ ಅಸೂಯೆ ಒಳ್ಳೇದಲ್ಲ ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಇಲ್ಲಿ ಯಾರು ಮೇಲಲ್ಲ ನಮ್ಮಲ್ಲಿ ಮೇಲೂ ಕೀಳಿಲ್ಲ ಸೊ ಗಾದೆಗಳು ಮೂರ್ತಿಯವರೇ ಬಹಳನೇ ಚೆನ್ನ, ವೆರಿ ಅಪ್ರಾಪ್ರಿಯೇಟ್ ಕೂಡ ಅಲ್ವಾ? ನನಗೆ ಗಾದೆಗಳಂದಾಗ ವಚನಗಳು ಭಾಳ ಜ್ಞಾಪಕಕ್ಕೆ ಬರುತ್ತೆ. ಅದರದ್ದು ಒಂದು ಆದರೆ ಕಾರ್ಯಕ್ರಮ ಮಾಡಿ ನೀವು. ಖಂಡಿತ ಮಾಡೋಣ. ಸರ್ವಜ್ಞನ ವಚನಗಳು ಇವತ್ತಿಗೂ ಎಷ್ಟು ಅದು ರಿಲೆವೆಂಟ್ ಅಂದರೆ, ಒಂದೊಂದ್ಸಲ ಇದು ಮಾಡ್ತಾ ಇರ್ತೀನಿ. ನಮ್ಮ ತಂದೆ ಎಲ್ಲ ಹೇಳ್ತಾ ಇದ್ರು, ಸಗಣಿ ಎತ್ತುವವರ ಜೊತೆ ಸರಸವಾಡುವುದಕ್ಕಿಂತ ಗಂಧ ತೇಯುವವರ ಜೊತೆ ಗುದ್ದಾಡುವುದು ಲೇಸು ಅಂತ. ಅದೊಂದು. ಆಮೇಲೆ ಮೂರ್ಖನಿಗೆ 100 ಕಾಲ ಬುದ್ಧಿ ಹೇಳಿದರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ. ನೋ ಪಾಯಿಂಟ್ ಟ್ರೈಂಗ್ ಟು ಆರ್ಗ್ಯೂ ವಿತ್ ಸಂಬಡಿ ಯೂಸ್ಲೆಸ್. ಅದು ಬದಲು ಬೆಟರ್ ಜಸ್ಟ್ ಮೂವ್ ಅವೇ ಅಂತ. ಅದೆಲ್ಲ ಇವತ್ತಿಗೂ ಸೋ ರಿಲೆವೆಂಟ್. ಒಂದು ಮಾಡಿ ಅದ್ರ ಬಗ್ಗೆ ಚೆನ್ನಾಗಿ. ಖಂಡಿತ ಮಾಡೋಣ ಸರ್, ಖಂಡಿತ ಮಾಡೋಣ. ವಚನಗಳು. ಹಾಗೆ ಹೇಳ್ತಾ ಬೆಂಗಳೂರಿನಿಂದ ಶ್ರೀ MR ದೀಪಕ್ ಅವರು ಗಾದೆಗಳ ಬಗ್ಗೆ ಒಂದು ಮಾಹಿತಿ ಕಳಿಸಿದ್ದಾರೆ, ಅದನ್ನು ಈಗ ಕೇಳೋಣ. ಶ್ರೋತೃಗಳಿಗೆ ದೀಪಕ್ ಮಾಡುವ ನಮಸ್ಕಾರಗಳು. ಈ ವಾರ ನಾವು ಗಾದೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಗಾದೆಗಳ ಬಗ್ಗೆ ಮಾತಾಡಿದಾಗ ಈ ಗಾದೆ ಎಲ್ಲಿಂದ ಬಂತು, ಗಾದೆಗಳ ಒರಿಜಿನ್ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಗಾದೆಗಳ ಒರಿಜಿನಲ್ಲು ಯಾವ್ದಾರೋ ಒಂದು ಸ್ಕ್ರಿಪ್ಚರ್ಸ್ ಅಥವಾ ಮಹಾಭಾರತ, ರಾಮಾಯಣ ಈ ಥರ ಒಂದು ಪುಸ್ತಕದಿಂದ ಬಂತ? ಖಂಡಿತ ಇಲ್ಲ. ಈ ಗಾದೆಗಳು ಬಂದಿರೋದು ಲೋಕಜ್ಞಾನದಿಂದ. ಈ ಗಾದೆಗಳು ನಮ್ಮ ಪೂರ್ವಜರ ಒಂದು ಲೈಫಿನ ಎಕ್ಸ್ಪೀರಿಯನ್ಸ್, ಅವರ ಎಕ್ಸ್ಪೀರಿಯನ್ಸಿನ ಆಧಾರದ ಮೇಲೆ ಅವರು ಈ ಗಾದೆಗಳನ್ನ ಸೃಷ್ಟಿಸಿದ್ದಾರೆ. ಇದು ಯೂನಿವರ್ಸಲ್ ಟ್ರೂತ್ ಅಂತಾರೆ ಗಾದೆಗಳನ್ನ. ಈ ಗಾದೆಗಳು ಬರೀ ಕನ್ನಡದಲ್ಲ, ಎಲ್ಲ ಭಾಷೆಯಲ್ಲಿದೆ. ಆಮೇಲೆ ಒಂದು ಸ್ವಾರಸ್ಯಕರ ವಿಷಯ ಏನಂದರೆ, ಇದೇ ಗಾದೆಗಳು ಬೇರೆ ಭಾಷೆ ಕೂಡ ಇದೆ. ಸೊ ಅದು ಹೇಗೆ ಸಾಧ್ಯ? ಈಗ ನೋಡಿ, ಡಿಸೈರ್ ಇಸ್ ದ ಕಾಸ್ ಆಫ್ ಆಲ್ ಮಿಸರೀಸ್ ಅಂತ ಗೌತಮ ಬುದ್ಧ ಹೇಳ್ದ. ಇದು ಬುದ್ಧಿಸಮ್ಮಿನ ಒಂದು ಮೇನ್ ಕಾನ್ಸೆಪ್ಟ್ ಇದು. ಸೊ ನಮ್ಮಲ್ಲೂ ಇದೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ನಾವು ಹೇಳ್ತೀವಿ. ಅಂದರೆ ನಾವು ಬುದ್ಧನಿಂದ ಕದ್ವಾ ಅಥವಾ ಬುದ್ಧ ನಮ್ಮಿಂದ ಕದ್ನ? ಖಂಡಿತ ಇಲ್ಲ. ಅವರವರ ಅನುಭವದ ಮೇಲೆ ಅವ್ರು ಹೇಳಿರೋ ಮಾತಿದು. ಇದು ನಮ್ಮ ಒಂದು ಅನುಭವ, ನಾವು ಕಂಡಿರುವ ಒಂದು ಸತ್ಯ, ಅದನ್ನು ಹೇಳಿದ್ದೀವಿ. ಸೊ ನಮ್ಮ ಪೂರ್ವಜರು ಹೇಳಿದ್ದಾರೆ. ಸೊ ಅವರ ಒಂದು ಮಾತುಗಳು ಗಾದೆಗಳಾಗಿ ಕನ್ವರ್ಟ್ ಆಗಿದೆ. ನಾವು ಕನ್ನಡದಲ್ಲಿ ಗಾದೆ ಅಂತೀವಿ, ಇಂಗ್ಲೀಷಲ್ಲಿ ಪ್ರಾವರ್ಬ್ ಅಂತೀವಿ, ಹಿಂದಿಯಲ್ಲಿ ಕಹಾವತ್ ಅಂತೀವಿ, ಮತ್ತು ಸಂಸ್ಕೃತದಲ್ಲಿ ಸುಭಾಷಿತ ಅಂತೀವಿ. ಇದು ಬೇರೆ ಬೇರೆ ಭಾಷೆಗಳಲ್ಲಿ ಕಾಮನ್ ಆಗಿದೆ. ಈಗ ನೋಡಿ, ಗಾಯದ ಮೇಲೆ ಉಪ್ಪು ಹಾಕಿದಾಗೆ ಅಂತ ಹೇಳ್ತೀವಿ. ಈಗ ಗಾಯ ಉರಿತಿರುತ್ತೆ, ಅದಕ್ಕೆ ಔಷಧಿ ಹಾಕೋ ಬದಲು ಉಪ್ಪು ಹಾಕಿದ್ರೆ ಉರಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅಂದರೆ ಯಾರೋ ಒಬ್ಬರು ನೋವು ಅನುಭವಿಸ್ತಿದ್ದಾಗ ಅವ್ರಿಗೆ ಇನ್ನೂ ಅವಮಾನ ಮಾಡೋದು, ಇನ್ನೂ ಚುಚ್ಚು ಮಾತಾಡೋದು ಇಂದ ಅವರ ಕಷ್ಟ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಸೊ ಇದೇ ಗಾದೆ ಇಂಗ್ಲೀಷಲ್ಲಿ ಕೂಡ ಇದೆ, ರಬ್ಬಿಂಗ್ ಸಾಲ್ಟ್ ಆನ್ ದ ವೂಂಡ್ ಅಂತ. ಸೇಮ್ ಅದೇ ಅರ್ಥ, ಅದೇ ಥರ ವರ್ಡಿಂಗ್ಸು. ಸಂಸ್ಕೃತದಲ್ಲಿ ಇದಕ್ಕೆ ಗಂಡಸ್ಯೋಪರಿ ಪಿಟಕಂ ಅಂತಾರೆ. ಇಲ್ಲಿ ಗಂಡ ಅಂದರೆ ಕನ್ನಡದ ಗಂಡ ಅಲ್ಲ, ಗಂಡ ಅಂದರೆ ಗಾಯ, ಗಂಡದ ಮೇಲೆ ಪಿಟಕ ಅಂದರೆ ಉಪ್ಪು. ಸೊ ಅದೇ ರೀತಿ ನೋಡಿ, ಹನಿ ಹನಿ ಗೂಡಿದರೆ ಹಳ್ಳ, ಇದು ನಮ್ಮ ಕನ್ನಡದಲ್ಲಿ ಇರೋ ಗಾದೆ. ಬೂಂದ್ ಬೂಂದ್ಸೆ ಬಂತಾ ಹೇ ಪಾನಿ, ಅದು ಹಿಂದಿಯಲ್ಲಿ. ಸಂಸ್ಕೃತದಲ್ಲಿ ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟ, ಅಂದರೆ ಒಂದೊಂದೇ ಹನಿ ನೀರು ಸೇರಿಕೊಂಡಾಗ ಒಂದು ನದಿ ಆಗುತ್ತೆ, ನೀರು ತುಂಬಿಕೊಳ್ಳುತ್ತೆ ಅಂತ ಗಾದೆ. ಇದು ಎಲ್ಲ ಭಾಷೆಗಳಲ್ಲೂ ಸಮಾನವಾಗಿದೆ. ಹಾಳೂರಲ್ಲಿ ಉಳಿದವನೇ ಗೌಡ ಅಂತ ನಮ್ಮಲ್ಲಿ ಗಾದೆ ಇದೆ. ಅದು ಹಿಂದಿಯಲ್ಲಿ ಅಂದೋಮೆ ಕಾನೋ ರಾಜ. ಇಂಗ್ಲೀಷಲ್ಲಿ ಇನ್ ದ ಲ್ಯಾಂಡ್ ಆಫ್ ದ ಬ್ಲೈಂಡ್ ದ ಒನ್ ಐಡ್ ಮ್ಯಾನ್ ಇಸ್ ದ ಕಿಂಗ್. ಸೊ ಈಗ ನೋಡ್ಬೋದು, ಕನ್ನಡದ ಗಾದೆ ಇಂಗ್ಲೀಷ್ ಮತ್ತು ಹಿಂದಿ ಗಾದೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ವರ್ಡಿಂಗ್ಸಲ್ಲಿ ವ್ಯತ್ಯಾಸ ಇದೆ, ಅದರ ಒಳ ಅರ್ಥ ಒಂದೇ ಇರೋದು. ಇದೇ ಥರ ಕುಣಿಯೋಕ್ಕೆ ಬರೆದಿರೋಳು ನೆಲ ಡೊಂಕು ಅನ್ಲು ಅಂತ. ಹಿಂದಿಯಲ್ಲಿ ಇದೇ ಅರ್ಥ ಇದೆ ಗಾದೆಗೆ, ನಾಚ್ನ ಜಾನೆ ಆಂಗಣ್ ಟೇಡ ಅಂತ. ಇಂಗ್ಲೀಷಲ್ಲಿ ಸ್ವಲ್ಪ ಬದಲಾವಣೆ ಇದೆ, ಅ ಪುವರ್ ವರ್ಕರ್ ಬ್ಲೇಮ್ಸ್ ಹಿಸ್ ಟೂಲ್ಸ್ ಅಂತ. ಅಂದರೆ ಇಲ್ಲಿ ನೃತ್ಯದ ಬಗ್ಗೆ ಇಲ್ಲ,
ಒಬ್ಬ ಕೆಲಸಗಾರ ತನ್ನ ಕೆಲಸ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಅಯ್ಯೋ ನನಗೆ ಕೊಟ್ಟಿರೋ ಏನೇನಿತ್ತು ರಿಸೋರ್ಸ್ಗಳು ಟೂಲ್ಗಳು ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಅದ್ರ ಮೇಲೆ ದೂಷಣೆ ಮಾಡೋದು. ಅತ್ತ ದರಿ ಇತ್ತ ಪುಲಿ ಅಂತ ಗಾದೆ ಕೇಳಿದ್ದೀವಿ. ಸೊ ಅದನ್ನು ಇಂಗ್ಲೀಷಲ್ಲಿ ಸ್ವಲ್ಪ ಬೇರೆ ರೀತಿ ಹೇಳಿದ್ದಾರೆ, ಬಿಟ್ವೀನ್ ದ ಡೆವಿಲ್ ಆ್ಯಂಡ್ ದ ಡೀಪ್ ಸಿ. ಆಮೇಲೆ ಹಿಂದಿಯಲ್ಲಿ ಅದನ್ನ ಆಗೆ ಕುವ ಪೀಚೆ ಖಾಯಿ ಅಂತ. ಸೊ ಇದೇ ಅರ್ಥ ಬರುತ್ತೆ, ಒಳ ಅರ್ಥ ಸೇಮ್ ಇರುತ್ತೆ, ಒಂದೇ ಇರುತ್ತೆ. ಆದರೆ ಅದನ್ನು ಯಾವ ರೀತಿ ಹೇಳ್ತೀವಿ ಸ್ವಲ್ಪ ಬದಲಾವಣೆ ಇರುತ್ತೆ. ಬೊಗಳೋ ನಾಯಿ ಕಚ್ಚೋದಿಲ್ಲ, ಸೊ ಇದು ನಮಗೆಲ್ಲ ಗೊತ್ತಿರೋ ಗಾದೆ. ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ ಇಂಗ್ಲೀಷ್. ಸೊ ಇದರಲ್ಲಿ ನೋಡ್ಬೋದು ಎರಡೂ ಒಂದೇ. ಇಂಗ್ಲೀಷ್ ಅವರು ಎಲ್ಲೋ ಇದ್ದರು, ನಾವಿರೋದು ಇಲ್ಲಿ ಭಾರತದಲ್ಲಿ ಕನ್ನಡ ನಾಡಿಲ್ಲಿ. ಅವ್ರು ಮೊದಲು ಗಾದೆ ಮಾಡಿದ್ರ, ನಾವು ಮೊದಲು ಗಾದೆ ಮಾಡಿದ್ವಾ, ಇದು ನಮಗೆ ಗೊತ್ತಿಲ್ಲ. ಬಟ್ ಈ ಗಾದೆಗಳು ಬಂದಿದೆ. ಇದೇ ಗಾದೆ ಹಿಂದಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಗರಜ್ನೆ ವಾಲಾ ಬಾದಲ್ ಬರಸ್ತಿ ನಹಿ ಅಂತ ಅದೇ ಅರ್ಥ. ಆದರೆ ಇದು ನಾಯಿ ಮತ್ತು ಕಚ್ಚೋದನ್ನ ತೆಗೆದುಬಿಟ್ಟು ಮೋಡಗಳು ಶಬ್ದ ಮಾಡುತ್ತೆ, ಆದರೆ ಮಳೆ ಬರಲ್ಲ ಅಂತ. ಸೊ ಏನು ಈ ಗಾದೆಗಳಿದೆ ಇವಕ್ಕೆಲ್ಲ ಒಂದೇ ಅರ್ಥ ಇರೋದು. ಈ ಗಾದೆಗಳು ಪ್ರತಿಯೊಂದು ಭಾಷೆಯಲ್ಲಿ, ಪ್ರತಿಯೊಂದು ದೇಶದಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ ಜನರು ತಮ್ಮ ಅನುಭವದಿಂದ ತಂದುಕೊಂಡಿರೋ ಒಂದು ವಿಷಯ. ಇದು ಒಂದು ಲೋಕಜ್ಞಾನ. ಈ ಗಾದೆ ಮಾತಿಂದ ನಮಗೆ ಒಂದು ಸಂದೇಶ ಬರ್ತಿದೆ, ನಮಗೆ ಒಂದು ಪಾಠ ಹೇಳ್ತಾ ಇದ್ದಾರೆ. ಈ ಪಾಠವನ್ನು ನಾವು ಕಲಿಬೇಕು. ಇದರ ಒರಿಜಿನಲ್ಲಿ ಇದು ಎಲ್ಲಿಂದ ಬಂತು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಋಷಿ ಮೂಲ ನದಿ ಮೂಲ ಕಂಡುಹಿಡಿಯಕೂಡ್ದು ಅಂತಾರೆ. ಅದೇ ರೀತಿ ಗಾದೆ ಮೂಲ ಕೂಡ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದಕ್ಕೆ ಯಾವ ಒಂದು ಮೂಲೆ ಇಲ್ಲ. ಯಾವಾಗ ನಮ್ಮ ಸಿವಿಲೈಸೇಷನ್ ಡೆವಲಪ್ ಆಯಿತು, ಜನರು ತಮ್ಮ ಅನುಭವದ ಮೇಲೆ ಈ ಮಾತುಗಳನ್ನು ಬೆಳೆಸಿದ್ದಾರೆ. ಸೊ ಇದು ಗಾದೆಗಳು. ಈ ಗಾದೆಗಳನ್ನು ನಾವು ಹೆಚ್ಚಾಗಿ ಪ್ರಯೋಗ ಮಾಡ್ತೀವಿ ನಮ್ಮ ಮಾತಿನಲ್ಲಿ. ಸೊ ಅದರಿಂದ ಬೇರೆಯವ್ರಿಗೆ ಏನಾರೋ ಕಲೀಲಿ, ಎಸ್ಪೆಷಲಿ ನಮಗಿಂತ ಚಿಕ್ಕವರು ಏನಾರೋ ಕಲೀಲಿ ಅಂತ ಒಂದು ಉದ್ದೇಶದಿಂದ ಈ ಗಾದೆಗಳು ಪ್ರಾವರ್ಬ್ನ ನಾವು ಹೇಳ್ತೀವಿ. ಸೊ ನನ್ನ ಮಾತನ್ನ ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ದೀಪಕ್ ರಾವ್ ಅವರೇ, ತುಂಬ ಚೆನ್ನಾಗಿ ಹೇಳಿದರು ಅಲ್ವಾ? ತುಂಬ ಚೆನ್ನಾಗಿದೆ. ಈಗಲೂ ಎಷ್ಟು ರಿಲೆವೆಂಟ್ ಅನ್ಸುತ್ತೆ ಈ ಗಾದೆಗಳೆಲ್ಲ. ಅವಾಗ ನಪ್ಸ್ಕೋತಾ ಇರ್ತೀವಿ, ಕಳ್ಳಂಗೊಂದು ಪಿಳ್ಳೆದೇವ ಅಂದ್ಬಿಟ್ಟು ಏನೋ ಒಂದು ಎಕ್ಸ್ಕ್ಯೂಸ್ ಇಟ್ಕೋತಾರೆ ಕೆಲಸ ಮಾಡ್ದಲ್ಲ ಇರೋದಕ್ಕೆ. ಆಮೇಲೆ ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಇಷ್ಟ ಅಂದ್ಬಿಟ್ಟು. ಸೊ ಅವ್ರು ನೆಂಟ್ರು ಬರಬೇಕು, ಅಕ್ಕಿ ಮಾತ್ರ ಖರ್ಚಾಗಬಾರ್ದು. ವೆರಿ ವ್ಯಾಲಿಡ್ ಆ್ಯಂಡ್ ವೆರಿ ರಿಲೆವೆಂಟ್. ಬೆಂಗಳೂರು ಮತ್ತು ಭಾರತದ ಪಾಲಿಟಿಕ್ಸ್ ಬಗ್ಗೆ ಯೋಚಿಸಿದ್ರೆ ಯಾರ್ದೋ ದುಡ್ಡು ಎಲ್ಲ ಮಂಜಾತ್ರೆ, ಅದು ಅಷ್ಟೇ. ಈಗ ಹೇಳ್ತಾ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years. Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladesville. If you need any guidance or have questions, please call Lady Anne Funerals on 1300 740074. That's 1300 740074. Lady Anne Funerals, where every family is special. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. The City of Ryde has partnered with Recycle Smart for collecting and recycling hard-to-recycle items. Recycle Smart is a free service that will collect directly from your doorsteps selected items that can be recycled but can't go in your recycling bin. This includes soft plastics, e-waste, batteries, coffee capsules, cookware and more. For more information on how to schedule a pickup, visit recyclesmart.com or download Recycle Smart on the App Store today. 2RRR ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮ. ನನ್ನ ಜೊತೆ ಇವತ್ತು ಶ್ರೀ ದಕ್ಷಿಣಾಮೂರ್ತಿ ಅವರಿದ್ದಾರೆ.
ಮತ್ತು ಬೆಂಗಳೂರಿನ ಆ ದಿನಗಳು ಸ್ಕೂಟರ್ಗಳ ಬಗ್ಗೆ ಮಾತಾಡೋಣ. ಲ್ಯಾಂಬ್ರೆಟಾ ಚಕ್ಕಂದ್ರೆ ಜ್ಞಾಪಕ ಬರುತ್ತೆ. ನಮ್ಮ ಫ್ರೆಂಡ್ ಹತ್ರ ಒಂದಿತ್ತು. ಎಷ್ಟು ಅದ್ರಲ್ಲಿ ಲಗೇಜ್ ಹಾಕೊಂಡು ಹೋಗ್ತಾ ಇದ್ರು ನಾನು ಅದೇ ಅನ್ಕೋತಾ ಇರ್ತೀನಿ. ಒಂದು ಸ್ಕೂಟ್ರಲ್ಲಿ ವರ್ತ್ ಏನೋ ಟ್ರಕ್ಕಲ್ಲಿ ತೊಗೊಂಡೋಗೋ ಸಾಮಾನು ತೊಗೊಂಡೋಗ್ತಾ ಇದ್ರು ಅವರು. ಸೊ ಐ ಮೀನ್ ವೆರಿ ಯೂಸ್ಫುಲ್ ದೋಸ್ ಡೇಸ್ ಎಲ್ಲ, ವೆರಿ ಪ್ರಾಕ್ಟಿಕಲ್. ಈಗೇನೋ 1.5 ಲಕ್ಷ ಕೊಡ್ತಿದೆಯಂತೆ ಲ್ಯಾಂಬ್ರೆಟಾ ಸ್ಕೂಟರ್. ಹೌದಾ? 1.5 ಲಕ್ಷ. ಅಮೇಜಿಂಗ್. ಆಮೇಲೆ ಲ್ಯಾಂಬ್ರೆಟಾ, ಯಾಕಂದರೆ ಲ್ಯಾಂಬ್ರೆಟಾ ಬಂದು ಇಟಾಲಿಯನ್ ಗಾಡಿ ಅದು. ಸೊ ಅದು ವೆಯ್ಟ್ ಟೈಮ್ ಏನೋ ತುಂಬ ಆಯಿತು ಅಂತಿದ್ರು. ಒಂದು ಟೈಮಲ್ಲಿ 4-5 ವರ್ಷ ಕಾಯಬೇಕಾಗಿತ್ತಂತೆ ಗಾಡಿ ಇದು ಮಾಡೋಕ್ಕೆ. ಹಾಗಾಗಿ ಇಂಡಿಜಿನಿಯಸ್ ಆಗಿ ವಿಜಯ್ ಅಂತ ಒಂದು ಮಾಡಿದ್ರು. ಅದು ಅಷ್ಟೇ ಸಿಮಿಲರ್ ಟು ಮೈಸೂರಲ್ಲೇನೋ ಮಾಡ್ತಿದ್ರು ಅನ್ಸುತ್ತೆ ಲ್ಯಾಂಬ್ರೆಟಾ ಥರಾನೇ ಸೆಂಟರ್ ಇಂಜಿನ್ ವಿಜಯ್ ಸ್ಕೂಟ್ರು. ಅದು ತುಂಬಾ ಚೆನ್ನಾಗಿತ್ತು. ಬಜಾಜ್ ಚೇತಕ್ ಎಲ್ಲ ಬಂತು. ವೆಸ್ಪಾ ಅದು ಸೈಡ್ ಇಂಜಿನ್ ಅದು. ಕರೆಕ್ಟ್. ಅದು 1.5 years ವೇಟಿಂಗ್ ಇತ್ತು ಬಿಗಿನಿಂಗ್. ಆಮೇಲೆ ಚೇತಕ್ ಬಂತು. ಒಂದು ದೂರವಾಣಿ ಕರೆ ಬರ್ತಿದೆ, ಒಂದು ನಿಮಿಷ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಹಲೋ, ನಮಸ್ಕಾರ. ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡೋದು. ನಮಸ್ಕಾರ ಅಂಕಲ್, ಹೇಳಿ. ಏನಿಲ್ಲ, ಆಮೇಲೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮ್, ಕೇಳ್ತಾ ಕೂತಿದ್ದೀನಿ. ಧನ್ಯವಾದಗಳು. ಬೆಂಗಳೂರಿಂದ ಹಳೆ ಇದೆಲ್ಲ ಜ್ಞಾಪಿಸ್ಕೊಳ್ಳೋದು ಅದು ಚೆನ್ನಾಗಿತ್ತು. ಗಾದೆಗಳು ತುಂಬಾ ಚೆನ್ನಾಗಿತ್ತು. ನೀವೇನು ಇನ್ನು ಬೆಂಗಳೂರಲ್ಲಿ ಇದ್ದೀರಾ ಇಲ್ಲ ಯುರೋಪಿಂದ ಬೆಂಗಳೂರಿಗೆ ಬಂದ್ರಾ? ನೆನ್ನೆ ರಾತ್ರಿ ಸಿಡ್ನಿಗೆ ಬಂದಾಯ್ತು. ಓಕೆ, ಸಿಡ್ನಿಗೆ ಬಂದ್ರಾ? ಹೌದೌದು, ಸಿಡ್ನಿಗೆ ಬಂದು ಆಯ್ತು. ತಿರ್ಗಾ ಇನ್ನು ಮುಂದಿನ ಭಾನುವಾರ ಬೆಂಗಳೂರಿಗೆ ಹೋಗ್ಬೇಕು. ಓಕೆ. ಒಟ್ಟು ನಾವು ಎಲ್ಲಿದ್ರೆ ಅಲ್ಲಿ ಕೇಳ್ತಾ ಇರ್ತೀವಿ. ಬಟ್ ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ. ಜೊತೆಗೆ ದಕ್ಷಿಣಾಮೂರ್ತಿಗಳ ನಮಸ್ಕಾರ ಶ್ರೀನಿವಾಸ್. ನಮಸ್ಕಾರ, ಹೇಗಿದ್ದೀರಪ್ಪ? ವೆಲ್ಕಮ್ ಬ್ಯಾಕ್. ಚೆನ್ನಾಗಿದ್ದೀರಾ? ಹೌದಾ? ಓಕೆ ಓಕೆ ಓಕೆ, ಎಲ್ಲ ಮುಂದುವರಿಲಿ, ಚೆನ್ನಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಓಕೆ, ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಮೇಲೆ LML ವೆಸ್ಪಾ, ಅದು ವೆಸ್ಪಾ ಬಂತು. ಅದು ಸೈಡ್ ಇಂಜಿನ್ನು. ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಅದು ಸ್ಟೆಪ್ನಿ ಇದನ್ನು ಇನ್ನೊಂದು ಕಡೆ ಹಾಕೋರು. ಆಮೇಲೆ ಚೇತಕ್ ಬಂತು. ಚೇತಕ್ ಒಂದು ತಮಾಷೆ ಅಂದರೆ, ಅದು ಬೆಳಿಗ್ಗೆ ಹೊತ್ತು ಚೋಕ್ ಅಷ್ಟು ಸರಿಗೆ ವರ್ಕ್ ಆಗ್ತಾಯಿಲ್ಲ, ಬೆಂಡ್ ಮಾಡಿ ಮಾಡ್ತಾ ಇದ್ರು. ಸೊ ಅದಕ್ಕೆಲ್ಲ ತಮಾಷೆ ಮಾಡ್ತಾ ಇದ್ರು. ಅವ್ರೇನಾದ್ರು ಪ್ಲೇನ್ ಮಾಡಿದ್ರೆ ಸಪೋಸ್ ಅದನ್ನು ಬೆಂಡ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ. ಬಟ್ ವೆರಿ ರಿಲಯಬಲ್ ಅದೆಲ್ಲ, ವೆರಿ ರೀಸನಬಲ್ ಪ್ರೈಸ್ ಅಂಡ್ ವೆರಿ ರಿಲಯಬಲ್. ಬಟ್ ಎಲ್ಲದು ವೆಯ್ಟಿಂಗ್ ಇತ್ತು ಅವಾಗೆಲ್ಲ. 1 year 1.5 years ವೆಯ್ಟ್ ಮಾಡಬೇಕಿತ್ತೆಲ್ಲ ವೆಹಿಕಲ್ಸ್ಗೆ. ಆಮೇಲೆ ಇದು ಬಂತು, ಯಾವುದೋ LML ವೆಸ್ಪಾ Piaggio. ಅದು ಸೆಂಟರ್ ಇಂಜಿನು, ವೆರಿ ಪಾಪ್ಯುಲರ್. ಈಗಲೂ ಅಷ್ಟೇ ಎಲ್ಲ ರೆಸ್ಟೋರ್ ಮಾಡ್ತಿದ್ದಾರೆ ಅದನ್ನು, ಆ ಗಾಡಿಗಳನ್ನ ರೆಸ್ಟೋರ್ ಮಾಡಿ. PL 170 ಬಂತು, ಅದು ಮೋಸ್ಟ್ಲಿ ಅದಾದ್ಮೇಲೆ 150 ಇತ್ತು. 150 ಆದ್ಮೇಲೆ PL. ಅದು ಅಷ್ಟೇ, ನಮ್ಮ ಬ್ರದರ್ ಆಲ್ಮೋಸ್ಟ್ ವೇಟೆಡ್ 1.5 years ಅದಕ್ಕೂ. ಅದೇ ಅನ್ಕೋತಾ ಇದೆ, ಏನಪ್ಪ ಇದಿಷ್ಟು ವೇಟಿಂಗ್ ಒಂದು ಬಸ್ ಕೊಟ್ಟು ತೊಗೊಳಕ್ಕೆ ಅಂತ. ಆಮೇಲೆ ಇನ್ನೊಂದು ರೆವಲ್ಯೂಷನರಿ ಗಾಡಿ ಬಂತು, ದಟ್ ಚೇಂಜ್ ದ ಸ್ಕೂಟರ್ ಲ್ಯಾಂಡ್ಸ್ಕೇಪ್ ಇನ್ ಭಾರತದಲ್ಲಿ. ಕೈನೆಟಿಕ್ ಹೋಂಡಾ. ವೆರಿ ವೆರಿ ಪಾಪ್ಯುಲರ್. ಅದು ಲೇಡೀಸ್ಗೆ ಮತ್ತು ಭಾಳ ಜನ ಯಂಗ್ಸ್ಟರ್ ಹುಡುಗರುಗಳಿಗೆ ಸ್ವಲ್ಪ ಗೇರ್ ಚೇಂಜಿಂಗ್ ಎಲ್ಲ ಕಷ್ಟ ಆಗ್ತಾ ಇತ್ತು. ಕ್ಲಚ್ ಸಡನ್ ಆಗಿ ಬಿಡೋದು, ಬಿದೋಗೋದೆಲ್ಲ ಆಗ್ತಾ ಇತ್ತು. ಸೊ ಇದು ಗೇರ್ಲೆಸ್ ಅಲ್ವಾ, ಹಾಗಾಗಿ ತುಂಬ ಪಾಪ್ಯುಲರ್ ಆಯಿತು. ಆಮೇಲೆ ಎಫಿಷಿಯನ್ಸಿನೂ ಚೆನ್ನಾಗಿತ್ತು ಆ ಟೈಮ್ಗೆ. ಇಟ್ ವಾಸ್ ವೆರಿ ಗುಡ್. ಅದು ಬ್ರೇಕ್ ಹಿಡಿಯೋದು ಅಷ್ಟೇ, ಸ್ಕೂಟ್ರಲ್ಲಿ ಬ್ರೇಕ್ ಹಿಡಿಯೋದು ಕಾಲಲ್ಲಿ ಹಿಡಿಬೇಕಾಗಿತ್ತು. ಕ್ಲಚ್ ಹಿಡಿದು ಗೇರ್ ಚೇಂಜ್ ಮಾಡಿ, ಇದು ಈಸಿ ಕೈನೆಟಿಕ್ ಹೋಂಡಾ. ಸ್ಕೂಟ್ರು ಅಥವಾ ಸೈಕಲ್ ಥರನೇ ಆರಾಮು. ಹಾಗೆ ಕಾರ್ಯಕ್ರಮ ಮುಂದುವರ್ಸೋಣ. ಈಗ ನಮ್ಮ ಸಿಡ್ನಿಯ ಶ್ರೀ ರವಿಕಿರಣ್ ಅವರು ಒಂದು ಗಾದೆಗಳ ಬಗ್ಗೆ ಒಂದು ಮಾಹಿತಿ ಕಳಿಸಿದ್ದಾರೆ, ಅದನ್ನು ಈಗ ನಾವು ಕೇಳೋಣ. ಊಹೆ ಮಾಡ್ಕೊಳ್ಳಿ, ನೀವು KSRTC ಬಸ್ಸಲ್ಲಿ ಕೂತಿರ್ತೀರ, ಕಡೆ ಸೀಟಲ್ಲಿ ಕೂತಿರ್ತೀರ. ಬಸ್ ಇನ್ನೇನು ಹೊರಡ್ತಾ ಇರುತ್ತೆ, ಆವಾಗ ಯಾರೋ ಒಬ್ಬರು ಬೇಗ ಓಡ್ಕೊಂಬಂದ್ಬಿಟ್ಟು ನಿಮಗೆ ಒಂದು 5 ಲೀಟ್ರು ಕಡಲೆಕಾಯಿ ಎಣ್ಣೆನೋ ಹಾಲೋ ಏನೋ ಕೊಡ್ತಾರೆ. ಕೊಟ್ಟುಬಿಟ್ಟು ಹೇಳ್ತಾರೆ, ನೀವು ಇಳಿದಾಗ ನಮ್ಮ ನೆಂಟರು ಬರ್ತಾರೆ ಅಲ್ಲಿ ಸ್ಟೇಷನ್ನಿಗೆ, ಅವ್ರಿಗೆ ಇದನ್ನು ತಲುಪಿಸ್ಬಿಡಿ, ತುಂಬ ಸಹಾಯ ಆಗುತ್ತೆ ಅಂದ್ಬಿಟ್ಟು ನಿಮಗೆ ಕೊಡ್ತಾರೆ. ನೀವು ಅದನ್ನು ತೊಗೊಳ್ತೀರ, ಅದಕ್ಕೆ ಸರಿಯಾಗಿ ಮುಚ್ಚಳ ಇರಲ್ಲ.
ನೀವು ಕಡೆ ಸೀಟಲ್ಲಿ ಬೇರೆ ಕೂತಿದ್ದೀರಾ, ಬಸ್ ಹೋಗ್ತಾ ಇರುತ್ತೆ ಬೇಗ, ಉಬ್ಬು ದಿಣ್ಣೆಗಳ ಮೇಲೆ ಹೋಗುತ್ತೆ, ಆವಾಗ ಎಣ್ಣೆ ಎಲ್ಲ ಚೆಲ್ಲುತ್ತೆ, ನಿಮ್ಮ ಬಟ್ಟೆ ಚಪ್ಪಲಿ ಶೂಸು ಏನು ಹಾಕ್ಕೊಂಡಿರ್ತಾರೋ ಅವೆಲ್ಲ ಪೂರ್ತಿ ಹಾಳಾಗೋಗುತ್ತೆ. ಇಂಥ ಒಂದು ಸನ್ನಿವೇಶಕ್ಕೆ ಕನ್ನಡದಲ್ಲಿ ಬಹಳ ಒಂದು ಸೂಕ್ತವಾದ ಮಾತಿದೆ. ಕೊಟ್ಟೋನ್ ಕೋಡಂಗಿ ಅಂದರೆ ಇಸ್ಕೊಂಡವನ್ ಈರ್ಭದ್ರ ಅಂತ. ಅಂದರೆ ಕೊಟ್ಟೋನ್ ದಡ್ಡ, ಅವನಿಗೆ ತಲೆ ಇರಲಿಲ್ಲ, ಅವನೇನೋ ತೊಗೊಂಬಂದು ಕೊಟ್ಟ, ಸರಿಯಾಗಿ ಪ್ಯಾಕ್ ಮಾಡಿರಲಿಲ್ಲ, ತೊಗೊಂಬಂದು ಕೊಟ್ಟ. ಆದರೆ ಇಸ್ಕೊಂಡವನಿಗಾದರೂ ಸ್ವಲ್ಪ ವಿವೇಕ ಇರಬೇಕಲ್ವ. ಏನು ಇಸ್ಕೊಳ್ತಾ ಇದ್ದೀನಿ, ಅದರ ಜವಾಬ್ದಾರಿ ಏನು, ಅದರಿಂದ ನನಗೇನು ಬೆನಿಫಿಟ್ ಆಗುತ್ತೆ, ನನಗೇನು ಹಾನಿ ಆಗುತ್ತೆ, ಅದೇನೋ ಸ್ವಲ್ಪ ಯೋಚನೆ ಮಾಡದೆ ವಿವೇಕ ಇಲ್ಲದೆ ಅದನ್ನು ತೊಗೊಂಡ್ಬಿಟ್ಟು ಆಗೋ ಕೆಲಸಕ್ಕೆ ಕನ್ನಡದಲ್ಲಿ ಬಹಳ ಸೂಕ್ತವಾದ ಮಾತಿದೆ ಇದು. ಕೊಟ್ಟೋನ್ ಕೋಡಂಗಿ ಅಂದರೆ ಇಸ್ಕೊಂಡವನು ಈರ್ಭದ್ರ ಅಂತ. ಬಹುಶಃ ಬೇರೆ ಯಾವುದು ಭಾಷೆಯಲ್ಲಿ ಇಷ್ಟು ಚೆನ್ನಾಗಿರೋ ಮಾತಿಲ್ಲ ಅಂತ ಅನ್ಸುತ್ತೆ. ಅದನ್ನು ನಿಮ್ಮ ಶ್ರೋತ್ರಿಯರಿಗೆ ಕಳಿಸೋಣ ಅಂತ ಅಂದ್ಕೊಂಡೆ. ಥ್ಯಾಂಕ್ ಯು, ಧನ್ಯವಾದಗಳು ರವಿಕಿರಣ್ ಅವರೇ. ಬಹಳನೇ ಚೆನ್ನಾಗಿ ಅವ್ರು ಕನ್ನಡ ಮಾತಾಡ್ತಾರೆ. ಐ ಆಮ್ ಎ ಬಿಗ್ ಫ್ಯಾನ್ ಅವ್ರದ್ದು ಕನ್ನಡ ಭಾಷೆದ ಬಗ್ಗೆ. ಇನ್ನೊಂದು ಇದೆ, ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡಂಗಾಯ್ತು ಅಂತ. ಈಗ ಹೇಳ್ತಾ ಬೆಂಗಳೂರಿನಿಂದ ಶ್ರೀ ಭಾರ್ಗವ್ ರಾಮ್ ಅವರು ನಮಗೆ ಈಗ ಈ ಒಂದು 4-5 ತಿಂಗಳಿಂದ ಕನ್ನಡದ ಇತಿಹಾಸದ ಬಗ್ಗೆ ಕಳಿಸ್ತಾ ಇದ್ದಾರೆ ಮಾಹಿತಿಗಳು. ಇವ್ರು ಗಾದೆಗಳ ಬಗ್ಗೆ ಬರೆದಿದ್ರು, ಬಟ್ ಅವ್ರಿಗೆ ಪಾಪ ಹುಷಾರಿರಲಿಲ್ಲ ಅಂತ ಅವರ ಸೊಸೆ ಶ್ರೀಮತಿ ದೀಪಶ್ರೀ ಧೀಮಂತ್ ಅವರು ಒಂದು ಮಾಹಿತಿ ಕಳಿಸಿದ್ದಾರೆ. ಅದನ್ನು ಈಗ ಕೇಳೋಣ. ಶ್ರೀ ವೆಂಕಟೇಶಾಯ ಮಂಗಳಂ. ಕನ್ನಡ ಗಾದೆ. ಸಿಡ್ನಿ ಕನ್ನಡ ವಾಣಿ ಬಾನುಲಿ ಪ್ರಸಾರದಲ್ಲಿ ಕನ್ನಡ ಗಾದೆ ಕಾರ್ಯಕ್ರಮ ಪ್ರಾರಂಭಿಸುತ್ತಿರುವ ತಮಗೆ ಹಾಗೂ ಶ್ರೋತೃಗಳಿಗೆ ನಾನು ದೀಪಶ್ರೀ ಧೀಮಂತ್ ಅಭಿನಂದಿಸುತ್ತೇನೆ. ಮುನ್ನುಡಿ. ಗಾದೆ, ನಾಣ್ಣುಡಿ ಅಥವಾ ಲೋಕೋಕ್ತಿ ಇವೆಲ್ಲವೂ ಮನುಷ್ಯನ ಜೀವನದಲ್ಲಿನ ಓರೆಕೋರೆ, ನಡತೆ, ವಿಲಕ್ಷಣ ಸ್ವಭಾವಗಳನ್ನು ಪ್ರಾಸಬದ್ಧ ಹಾಸ್ಯ ಚಟಾಕಿಯಂತೆ ರೂಪುಗೊಂಡಿವೆ. ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ಪ್ರಾವರ್ಬ್ ಅಡೇಜ್ ರೀತಿಯಲ್ಲಿ ಹೊಮ್ಮುತ್ತವೆ. ಕೇವಲ 2-3 ಸಾಲಿನ ಚಾಟಿ ಹೊಡೆತದ ಮಿಂಚಿನಂತಹ ಮಾತುಗಳನ್ನು ಬಿಂಬಿಸುತ್ತವೆ. ಪ್ರಚಲಿತ ಗಾದೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಎಂಬ ನಾಣ್ಣುಡಿ ವಿಶ್ಲೇಷಣೆ. ಇದರಲ್ಲಿ ಅಕ್ಕಿ ಎಂಬುದು ಪ್ರತಿನಿತ್ಯ ಉಪಯೋಗಿಸುವ ಅಕ್ಕಿ ಅಲ್ಲ. ಇವು ತಿಂಡಿ, ಊಟ, ಉಡುಗೊರೆ ಆಗಿರಬಹುದು. ಗಾದೆಯ ಒಳ ಅರ್ಥ. ತಮ್ಮ ಪ್ರೀತಿಯ ನೆಂಟರು ಮನೆಗೆ ಬರಬೇಕು, ಅವರೊಂದಿಗೆ ತಮಾಷೆಯಿಂದ ದಿನ ಕಳೆಯಬೇಕೆಂಬ ಇಚ್ಛೆ ಇದ್ದರೂ ತಿಂಡಿ, ಊಟ, ಉಡುಗೊರೆಯನ್ನು ಕೊಡಬೇಕಲ್ಲ ಎಂಬ ಜಿಪುಣತನದ ಬುದ್ಧಿ ಇರುವವರ ಮನದಾಳದಲ್ಲಿ ಕೊರಗು ಉದ್ಭವಿಸುತ್ತದೆ. ಇದನ್ನು ಅಕ್ಕಿಯ ಮೇಲೆ ಆಸೆ ಎಂಬಂತೆ ಬಿಂಬಿಸಿದ್ದಾರೆ. ಇದರ ತದ್ವಿರುದ್ಧ ಅಂದರೆ ವೈಸ್ ವರ್ಸ ಅರ್ಥದಲ್ಲಿ ನೋಡಿದಾಗ, ನೆಂಟರಿಷ್ಟರ ಮನೆಗೆ ಪ್ರೀತಿ ತೋರುವಂತೆ ಹೋದಾಗ ಅವರಿಂದ ತಿಂಡಿ, ಊಟ ಹಾಗೂ ಉಡುಗೊರೆ ಸಿಗಬಹುದೆಂಬ ಆಸೆಯ ಕುಹಕತೆ ಕೆಲವರಲ್ಲಿ ಇರುತ್ತದೆ. ಈ ಗಾದೆ ಮೂಲಕ ತಿಳಿಸುವುದೇನೆಂದರೆ, ಎಲ್ಲರೊಂದಿಗೆ ಪ್ರೀತಿಯ ಔದಾರ್ಯವೂ ಇರಬೇಕು, ಹೊರತಾಗಿ ಕೊಡು ತೆಗೆದುಕೊಳ್ಳುವ ಬಗ್ಗೆ ಆಲೋಚಿಸಬಾರದು ಎಂಬ ಹೇಳಿಕೆಯ ಉನ್ನತ ಪಾಠ. ಹಾರ್ದಿಕ ವಂದನೆಗಳು. ದೀಪಶ್ರೀ ಧೀಮಂತ್, ಬೆಂಗಳೂರು. ಧನ್ಯವಾದಗಳು ಶ್ರೀಮತಿ ದೀಪಶ್ರೀ ಧೀಮಂತ್ ಅವರಿಗೆ. ಕಾರ್ಯಕ್ರಮ ಮುಂದುವರಿಸೋಕ್ಕಿಂತ ಮುಂಚೆ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Who won't want to get away from it all? Yet be close to the best wine and cheese country, hot air ballooning and all that the Hunter Valley has to offer. It's the Home Among the Gum Trees at Lovedale for family-friendly, short-stay accommodation on a well-appointed farm property. Home Among the Gum Trees sleeps up to 8 people comfortably with modern amenities oriented to family fun and entertainment. 2RRR sponsor Home Among the Gum Trees at Lovedale is the perfect place to stay in the heart of the Hunter Valley. For further inquiry, go to homeamongthegumtrees at weekender.com.au. Have you ever thought of working in the aged care sector? Ryde Council is holding an Aged Care Career Expo. Come and meet with service providers and employers to learn more. You can explore job opportunities, training options and areas of specialisation, meet local employers and speak with TAFE New South Wales, Macquarie Community College, Service New South Wales and Services Australia for support and information. It's on Thursday the 26th of June from 10 a.m. to 12 noon and light refreshments will be provided. For more information, go to Ryde Council's website ryde.nsw.gov.au
www.ecc.org.au/events. This is Rob McKinney from Orlando, Florida, USA. You can check out the best blues in the world on Smokestack Lightning every Monday and Thursday from 10 p.m. right here on 2RRR 88.5 FM and streaming on the web. Smokestack lining, shining just like gold. Why don't you hear me cry? ಟು ಟ್ರಿಪಲ್ ಆರ್ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಕನಕ ನಮನ. ಸಿಡ್ನಿ ಕನ್ನಡ ಶಾಲೆ ಹಾಗೂ ರಾಗ ಲೈಲಾ ಸಿಡ್ನಿಯವರು ಇಬ್ಬರು ಸೇರಿ ಕನಕ ನಮನ 10ನೇ ವಾರ್ಷಿಕ ಸಂಭ್ರಮನ ಆಯೋಜನೆ ಮಾಡಿದ್ದಾರೆ. ದಿನಾಂಕ 14 ಜೂನ್ 2025 5:30 ಸ್ಥಳ ತುಂಗಾಬಿ ಈಸ್ಟ್ ಪಬ್ಲಿಕ್ ಸ್ಕೂಲ್, ಹ್ಯಾರಿಸ್ ರೋಡ್, ವೆಂಟ್ವರ್ಥ್ವಿಲ್. ಡಿನ್ನರ್ ಕೂಡ ಇರುತ್ತೆ. ಕೇಟ್ರಿಂಗ್ ಪ್ಲ್ಯಾನ್ ಮಾಡೋಕ್ಕೆ ದಯವಿಟ್ಟು ವಾಟ್ಸಾಪ್ ಮಾಡಿ ಶ್ರೀ ನಾರಾಯಣ ಅವ್ರಿಗೆ 0423634979, ಶ್ರೀ ಶ್ರೀನಿವಾಸ್ ರಾವ್ 0420655509, ಶ್ರೀ ಅಭಿಷೇಕ್ ಅವರು 0431044989, ಶ್ರೀ ಅರವಿಂದ್ ಅವರು 0435759416. 14ನೇ ಜೂನ್ 2025 5:30 ಇಲ್ಲ ಸುಗಮ ಸಂಗೀತ @gmail.comಗೆ ನೀವು ಇಮೇಲ್ ಮಾಡ್ಬೋದು. ನಿಮಗೆ ನಿಮ್ಮ ಡೊನೇಷನ್ಗಳಿಂದ ಕಾರ್ಯಕ್ರಮದ ಆಯೋಜನೆ ಹಾಗೂ ಭೋಜನಕ್ಕೆ ಆಯೋಜನೆಗೆ ಸಹಾಯ ಆಗತ್ತೆ ಅಂತ. ಬೆಂಗಳೂರಿನ ಆ ದಿನಗಳು. ನಾವು ವಾಹನಗಳ ಬಗ್ಗೆ ಮಾತಾಡ್ತಿದ್ವಿ. ಸೈಕಲ್ಲು, ಮೊಪೆಡ್ ಆಯಿತು, ಕಾರ್ಗಳಾಯಿತು, ಈಗ ಸ್ಕೂಟ್ರುಗಳು ಆಯಿತು. ಈಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ಅದು ಮೋಟ್ರ್ ಬೈಕ್. ನಾಪ್ಕ ಇದ್ದಂಗೆ ಬುಲೆಟ್ಟು, ಜಾವ, SD, ಅದು ರಾಜದೂತ್ ಇತ್ತು. ಡೀಸೆಲ್ ಬುಲೆಟ್ ಕೂಡ ಇತ್ತು. ನಾಪ್ಕ ಇದೆಯಾ? ಅದು ಬುಲೆಟ್ದು ಏನಂದರೆ ಅದು ರೈಟ್ ಸೈಡ್ ಗೇರ್ ಚೇಂಜ್ ಮಾಡೋದು, ಅದು ಉಲ್ಟಾ ಇತ್ತು. ಭಾಳ ಜನ ಸಡನ್ ಆಗಿ ಓಡ್ಸಕ್ಕೆ ತೊಗೊಂಡ್ಬಿಟ್ಟು ಅದು ಗೇರ್ ಹಾಕೋ ಬ್ರೇಕ್ ಹಾಕಿ ಬಿದ್ದು ಆಗಿತ್ತು. ಡೀಸೆಲ್ದಿತ್ತು, ಡೀಸೆಲ್ ಬುಲೆಟ್ ಇರೋದು. ಆಮೇಲೆ ರೋಡ್ ಕಿಂಗ್ ಬಂತು. ರೋಡ್ ಕಿಂಗ್ ವಾಸ್ ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ಬೈಕ್, ಅದು ಚೆನ್ನಾಗಿತ್ತು. ಅದಾದ್ಮೇಲೆ SD 350 ಅಂತ ಬಂತು. ನಾನು ಇಟ್ಕೊಂಡಿದ್ದೆ. ಅದು ಭಾಳ ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ. ರೋಡ್ ಕಿಂಗ್ ಅಂತಾರೆ. ಇಲ್ಲ, ಅದು ಚೆಕೋಸ್ಲೋವಾಕಿಯಿಂದ ಇಂಪೋರ್ಟ್ ಆಗಿ ನನ್ನ ಜ್ಞಾಪಕ ಇರೋ ಪ್ರಕಾರ ಒಂದು ಲೆಸ್ ದೆನ್ 100 ವರ್ಷ ಓಲ್ಡ್. ನಂದು ಥರ್ಡ್ ಬೈಕ್ ಅದು ತೊಗೊಂಡಿದ್ದೆ ನಾನು. ಮೈಸೂರಿಗೆ ಹೋಗಿ ಅಲ್ಲಿಂದ ಫ್ಯಾಕ್ಟ್ರಿಯಿಂದ ಫ್ಲೇರಿಂಗ್ ಎಲ್ಲ ಮಾಡಿಸಿದ್ರು ಹಿಂದೆ. ಪ್ರೇಮಲೋಕ ಅಲ್ಲಿ ಒಂದು ಬೈಕ್ ಇತ್ತಲ್ಲ, ಆ ಥರ ಇತ್ತು. ಹಾಗಾಗಿ ಅದು ಒಂಥರ ಇಟ್ ವಾಸ್ ವೆರಿ ಐ ಕ್ಯಾಚಿಂಗ್. ಟ್ವಿನ್ ಸಿಲಿಂಡರ್, ಸಿಂಗಲ್ ಕಾರ್ಬೊರೇಟರ್. ಸೊ 2 ಸಿಲಿಂಡರ್ಗೆ ಒಂದು ಕಾರ್ಬೊರೇಟರಿಂದ ಹೋಗ್ತಾ ಇತ್ತು. ವೆರಿ ಡಿಫ್ರೆಂಟ್ 2-stroke ಬೈಕ್, ಬ್ಯೂಟಿಫುಲ್, ಅಮೇಜಿಂಗ್, ಚೆನ್ನಾಗಿತ್ತು. ಆಮೇಲೆ ಬಾಬಿದೊಂದು ವೆರಿ ಪಾಪ್ಯುಲರ್ ಒಂದಿತ್ತು. ಆಮೇಲೆ ಸುಜುಕಿ ಬಂತು. ಅದು ಚೇಂಜ್ ದ ಇದು ಲ್ಯಾಂಡ್ಸ್ಕೇಪ್ ಅಲ್ಲ. ಕರೆಕ್ಟ್. ಆಮೇಲೆ ಹೀರೋ ಹೊಂಡಾ CB100, ಅದೊಂದು 70-80 ಕಿಲೋಮೀಟರ್ ಮೈಲೇಜ್. ಹೀರೋ ಹೊಂಡಾ ಜ್ಞಾಪಕ ಇದೆ ಅಡ್ವರ್ಟೈಸ್ಮೆಂಟ್ಗೆ, ಫಿಲ್ ಇಟ್, ಶಟ್ ಇಟ್, ಫರ್ಗೆಟ್ ಇಟ್. 80 ಕಿಲೋಮೀಟರ್ ಬರ್ತಾ ಇತ್ತು. ಕರೆಕ್ಟ್, ವೆರಿ ಪಾಪ್ಯುಲರ್. ಆಮೇಲೆ ದ ಕಿಂಗ್ ಬಂತು, RX100. ದಟ್ ವಾಸ್ ದ ಬೆಸ್ಟ್ ಬೈಕ್. ಇವತ್ತಿಗೂ ನಾನು ಮಕ್ಕಳಿಗೆ, ನಮ್ಮ ಹೆಣ್ಮಕ್ಳು ಇಬ್ರು ಓಡಿಸ್ತಾರೆ ಬೈಕ್ನ. ನಾನು ಅದೇ ಅನ್ಕೋತಾ ಇರ್ತೀನಿ, ಅಷ್ಟು ಒಳ್ಳೆ ಬೈಕ್ ಇಲ್ಲೂ ಸಿಗ್ತಾ ಇಲ್ಲ ಈಗಲೂ ಅಂದ್ಬಿಟ್ಟು. ತುಂಬಾ ಪವರ್ ಟು ವೇಟ್ ರೇಷಿಯೋ ಅಮೇಜಿಂಗ್ ಬೈಕ್. ವೆರಿ ನೈಸ್ ಬೈಕ್, ವೆರಿ ರಿಲಯಬಲ್, ವೆರಿ ಪವರ್ಫುಲ್, ಐಡಿಯಲ್ ಫಾರ್ ರೋಡ್ಸ್. ಚೆನ್ನಾಗಿತ್ತು. ಆಮೇಲೆ ಅದನ್ನು ತುಂಬಾ ಮಾಡಿಫೈ ಮಾಡ್ತಿದ್ವಿ. ಅದನ್ನು ಚೇಂಬರ್ಸ್ ಹಾಕಿ, ಅದು ರ್ಯಾಲಿ ಸೆಗ್ಮೆಂಟ್ ಒಂದಿತ್ತು. ರ್ಯಾಲಿ ಸೀನ್ ಬೆಂಗಳೂರಲ್ಲಿ ವಾಸ್ ವೆರಿ ಪಾಪ್ಯುಲರ್ ಇನ್ ದ 1990s ಟೈಮ್ ಫ್ರೇಮಲ್ಲಿ. ಆಮೇಲೆ Audi 350 ಬಂತು. ವಾಸ್ ದ ಬೆಸ್ಟ್ ಬೈಕ್ ಐ ಹ್ಯಾಡ್ ಇನ್ ಇಂಡಿಯಾ. ತುಂಬಾ ಚೆನ್ನಾಗಿತ್ತು ಆ ಟೈಮ್ಗೆ. ಟ್ವಿನ್ ಸಿಲಿಂಡರ್, ಟ್ವಿನ್ ಕಾರ್ಬೊರೇಟರ್. ಈಗ 8 ಲಕ್ಷಕ್ಕೆ ಹೋಗ್ತಾ ಇದೆ. ಹೌದಾ? 8 ಲಕ್ಷ ರೂಪಾಯಿ ಅದು Audi 350. ಆಮೇಲೆ ಫ್ಯೂರಿ ಎಕ್ಸ್ಪ್ಲೋರರ್, ಅದು ಕರೆಕ್ಟ್. ಎಕ್ಸ್ಪ್ಲೋರರ್ ಒಂದು ಕಾಮನ್ ಆಗಿತ್ತು ಎಲ್ಲರ ಹತ್ರ. ಬುಲೆಟ್, ಅದು ಅವರಿಂದ ಬಂದಿದ್ದು. ಆಮೇಲೆ BSI ಬಾಂಡ್ ಸ್ಪಿಟ್ ಫೈರ್ ಅಂತ ಒಂದು ಬಂತು, ಡರ್ಟ್ ಬೈಕ್. ಆಮೇಲೆ ಶೋಗನ್ ಸಮುರಾಯ್ ಇತ್ತು. ತುಂಬಾ ಚೆನ್ನಾಗಿತ್ತು ಅದು ಬೈಕ್. ಈಗ ಹೇಳ್ತಾ ನಾವು ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ದಕ್ಷಿಣಾಮೂರ್ತಿ ಅವರಿಗೆ ಧನ್ಯವಾದಗಳು. ಮಹೇಶ್. ನಮ್ಮ ಮುಂದಿನ ವಾರದ ವಿಶೇಷ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ದಕ್ಷಿಣಾಮೂರ್ತಿ, ನಮಸ್ಕಾರ. ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು.
ಧನ್ಯವಾದಗಳು. ಧನ್ಯವಾದಗಳು. ಈ ಸತಿ ಕಪ್ಪು ನಮ್ಮದೇ.